ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪಯತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಶ್ರೀ 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 ಪ್ರಕರಣೇಶ್ವರ ಸ್ವಾಮೀಜಿಗೆ ಪಾದಾರಕ್ಕೆ ನಮಸ್ಕಾರಗಳು. ಇವತ್ತು 16ನೇ ತಾರೀಕು ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ತುಂಬ ದೊಡ್ಡ ನೋಟ್ ಮಾಡ್ಕೊಳ್ಳಿ. 16 ಅಂದರೆ ಸೂರ್ಯನ ಸಂಕೇತ, 6 ಅಂದರೆ ಶುಕ್ರಿಗೆ ಸಂಬಂಧಪಟ್ಟಂಥ ಸಂಕೇತ ಬರುತ್ತೆ. ಆಮೇಲೆ ವರ್ಷದಲ್ಲಿ 12 ಡೇಟ್ ಬರುತ್ತೆ. 16 ಅನ್ನೋದು ಪ್ರತಿ ತಿಂಗಳು ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಜನವರಿಲಿ ಬರುವಂಥ 16ನೇ ತಾರೀಕಿಗೆ ತುಂಬ ಕೋರ್ಟು ಕೇಸ್ಗಳು ತುಂಬ ಜಾಸ್ತಿ ಇರುತ್ತೆ. ತುಂಬ ಕೋರ್ಟ್ ಕೇಸೆಲ್ಲ ತುಂಬ ಜಾಸ್ತಿ ಇರುತ್ತೆ. ಮತ್ತು ತುಂಬ ಜನ ಜನವರಿಲಿ ಮದುವೆ ಆದಂಥವ್ರಿಗೆ ಡೈವರ್ಸ್ ಜಾಸ್ತಿ ಇರುತ್ತೆ. ಜನವರಿಲಿ ಹುಟ್ಟಿದಂಥವ್ರಿಗೆ ಮ್ಯಾರೇಜ್ ಲೈಫಲ್ಲಿ ತುಂಬ ಡೈವರ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳು ಸಾಕಷ್ಟು ನಡೀತಿದೆ. ಅದೇ ಫೆಬ್ರವರಿ ತಿಂಗಳಲ್ಲಿ ಏನಾದ್ರು ಹುಟ್ಟಿದರೆ ಅವರು ಸಿನಿಮಾ ಸ್ಟಾರ್ಗಳು, ಬಿಸ್ನೆಸ್ ಮ್ಯಾನ್, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತಾರೆ. ಆದರೂ ಕೂಡ ಅವ್ರಿಗೂ ಕಂಪ್ಲೇಂಟ್ ಕೇಸ್ ಇದ್ದೇ ಇರುತ್ತೆ. ದರ್ಶನ್ ಅವರು ಕೂಡ ಜನವರಿ ಫೆಬ್ರವರಿ ತಿಂಗಳೇ ಇದ್ದರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಹಾಗಾಗಿ ಅದೇ ಥರ ಈ ಜನವರಿ ಆದಮೇಲೆ ಇವರು 16ನೇ ತಾರೀಕು ಜನವರಿ ಮಾರ್ಚಲ್ಲಿ ಹುಟ್ಟಿದರೆ ತುಂಬ ದೊಡ್ಡ ಕೋಟ್ಯಾಧೀಶರು, ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಭಾಳ ಅದ್ಭುತವಾದಂಥ ಬಿಸ್ನೆಸ್ ಮ್ಯಾನ್ಗಳು. ದೇಶದ ಇತಿಹಾಸವನ್ನು ತಿಳ್ಕೊಂಡಿರ್ತಾರೆ. ಅದು ಲಾ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಧರ್ಮ ಆಗಿರ್ಬೋದು, ತುಂಬ ತಿಳ್ಕೊಂಡಿರ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದರೆ ದೊಡ್ಡ ದೊಡ್ಡ ಕಂಪ್ನಿಯನ್ನು ಕಟ್ಟಿರ್ತಾರೆ. ದೊಡ್ಡ ದೊಡ್ಡ ಕಂಪ್ನಿ, ವಿದೇಶದಲ್ಲಿ ಪ್ರಯಾಣವನ್ನು ಮಾಡಿರ್ತಾರೆ, ವಿದೇಶದಲ್ಲಿ ಲೈಫ್ ಸೆಟ್ಲ್ ಮಾಡ್ಕೊಳ್ತಾರೆ ಅಂತ ಹೇಳುತ್ತೆ. ಅದೇ 5ನೇ ತಿಂಗಳಲ್ಲಿ 16ನೇ ತಾರೀಕಲ್ಲಿ ಹುಟ್ಟಿದರೆ, ಅಂದರೆ ಏಪ್ರಿಲ್ ಆದಮೇಲೆ ಮೇಯಲ್ಲಿ ಹುಟ್ಟಿದಾಗ 5ನೇ ತಿಂಗಳಲ್ಲಿ ಹುಟ್ಟಿದರೆ ಸಿಕ್ಕಾಪಟ್ಟೆ ಜಮೀನ್ದಾರರು, ದೊಡ್ಡ ದೊಡ್ಡ ಮನೆ, ರಿಯಲ್ ಎಸ್ಟೇಟು ಮತ್ತು ಆಡಿಟ್ ಆಫೀಸ್, ಇದೆಲ್ಲವೂ ಕೂಡ ತುಂಬ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ. ಅದೇ 16 6ನೇ ತಿಂಗಳಲ್ಲಿ ಹುಟ್ಟಿದರೆ ಜಗತ್ತಿನಲ್ಲಿ ದೊಡ್ಡ ಗೋಲ್ಡ್ ಅಂಗಡಿ, ಬಿಸ್ನೆಸ್ ಅಂಗಡಿ, ತುಂಬ ರಿಚ್ ಪೀಪಲ್ಸ್ ಬಟ್ಟೆ ಅಂಗಡಿ, ರಿಚ್ ಆಗಿರೋದು, ರಿಚ್ಚಾಗಿ ಮನೆ ಇರುತ್ತೆ ಇವ್ರಿಗೆ 100%. 16 7ನೇ ತಿಂಗಳಲ್ಲಿ ಹುಟ್ಟಿದರೆ ಇವರು ಪ್ರಪಂಚದಲ್ಲಿ ಎಲ್ಲವನ್ನೂ ಸಂಪಾದನೆ ಮಾಡಿ ನನಗೇನು ಬೇಡ ಅಂತ ಲಾಸ್ಟಲ್ಲಿ ದೇವರಾಗುವಂಥ ಕ್ವಾಲಿಟಿ ಇರುತ್ತೆ ಈ ನಂಬರ್ಸ್ಗೆ. ಅದೇ ಥರ 16 8ನೇ ತಿಂಗಳಲ್ಲಿ ಹುಟ್ಟಿದರೆ ಲೈಫಲ್ಲಿ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್, ಆರೋಗ್ಯ ಸಮಸ್ಯೆಗಳು, ಮತ್ತೊಂದು ಅನುಭವಿಸ್ತಾರೆ. 16 9ನೇ ತಿಂಗಳಲ್ಲಿ ಹುಟ್ಟಿದರೆ ಯಾವಾಗಲೂ ಕೂಡ ಜಗಳ, ಕಿರಿಕಿರಿ, ಕ್ರಾಶ್, ಇನ್ನೊಂದು ಮತ್ತೊಂದು ನಡೀತಾ ಇರುತ್ತೆ. 16ನೇ ತಿಂಗಳು 10ನೇ ತಿಂಗಳು ಹುಟ್ಟಿದರೆ ಇವರೊಬ್ಬರು ತುಂಬ ದೊಡ್ಡ ವ್ಯಕ್ತಿ, ದೊಡ್ಡ ಸ್ಥಾನಮಾನ, ಸ್ಪೋರ್ಟ್ಸ್ ಮ್ಯಾನ್, ಫೈಟರ್ಸ್, ಏನು ಬೇಕಾದ್ರೂ ಆಗ್ಬೋದು. 11ನೇ ತಿಂಗಳು 16ನೇ ತಾರೀಕಲ್ಲಿ ಹುಟ್ಟಿರಂತೆ ಇವ್ರ ಜೀವನ ತುಂಬ ಇಂಪ್ರೂವ್ಮೆಂಟ್ ಆಗಿರ್ತದೆ. ತುಂಬ ಸಕಲ ಸಂಪತ್ತು ಐಶ್ವರ್ಯ ಇರುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದ್ರು ಕೂಡ ಕಂಪ್ಲೇಂಟು, ಕೇಸು, ರಾಜಕಾರಣಿ ಆಗೋದು, ದೊಡ್ಡ ವ್ಯಕ್ತಿ ಆಗೋದು, ತಂದೆ ವಿರುದ್ಧವಾಗಿರೋದು, ಅಣ್ಣ ತಮ್ಮದ್ರ ವಿರುದ್ಧವಾಗಿರೋದು ಆಗ್ತವೆ. ಈ ಡೇಟಲ್ಲಿ ಹುಟ್ಟೋರಿಗೆ ಜೂನ್ದಲ್ಲಿ ಯಾವೆಲ್ಲ ಲೆಟ್ರಿಂದ ನೇಮ್ ಬರಬೇಕು, ಅದು ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಯಾವುದೇ ರಾಶಿಯಲ್ಲಿ ಹುಟ್ಟಿರಲಿ, ಇವ್ರಿಗೆ M ಅಕ್ಷರ ಮೊದಲನೇ ಲೆಟ್ರ್ ಆಗುತ್ತೆ. ತುಂಬ ದೊಡ್ಡ ಸಾಧನೆ ಮಾಡುವಂಥ ಲೆಟ್ರ್ ಆಗುತ್ತೆ. ಎಮ್ಮು ತುಂಬ ಸಾಥ್ ಕೊಡ್ತಾ ಹೋಗುತ್ತೆ. ಇದೇ ದರ್ಶನ್ ಮಂಡ್ಯ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು, ಮೆಜೆಸ್ಟಿಕ್ ಮೊದಲನೇ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು. ಇದು ಉದಾಹರಣೆಗೆ ಈ ಪಾಯಿಂಟ್ಸ್ನ ನಾನು ಹೇಳ್ತಾ ಬರ್ತೀನಿ. ಅದೇ ಥರ ಇವರಿಗೆ KN ಅಕ್ಷರ ತುಂಬ ಚೆನ್ನಾಗಾಗುತ್ತೆ, BN ಅಕ್ಷರ ಆಗಿಬರುತ್ತೆ, ರಾ ಅಕ್ಷರ ತುಂಬ ಚೆನ್ನಾಗುತ್ತೆ, ಮತ್ತು TN ಅಕ್ಷರ ತುಂಬ ಚೆನ್ನಾಗತ್ತೆ. ನೋಡಿ, ಸರವಣರು ಇದೇ ಡೇಟಲ್ಲಿ ಹುಟ್ಟಿದ್ದಾರೆ. ರೇವಣ್ಣವ್ರ ಜೊತೆ ತುಂಬ ಮಿಂಗಲ್ ಆಗ್ತಾ ಹೋಗ್ತಾರೆ. TN ಅಕ್ಷರ ಮತ್ತು DN ಅಕ್ಷರಗಳು ತುಂಬ ಚೆನ್ನಾಗತ್ತೆ. ಇವ್ರ ಲೈಫಲ್ಲಿ ಎಸ್ಸಿಂದ ನೇಮ್ ಬಂದಿರುತ್ತೆ, ಎಲ್ಲಿಂದ ನೇಮ್ ಬಂತು, ಜಿಯಿಂದ ಬಂತು. ಒಂದು ಉದಾಹರಣೆಗೆ ಕುಮಾರಸ್ವಾಮಿ ಅಂತ, ಅವರು ಇದೇ ಡೇಟಲ್ಲಿ ಹುಟ್ಟಿರ್ತಾರೆ. HD ಕುಮಾರಸ್ವಾಮಿ ಅದು ಬೇರೆ. ಬರೀ ಕುಮಾರಸ್ವಾಮಿ ಅಂದಾಗ ಪರ್ಸ್ನಲ್ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತೆ. ಗುಣ, ಈ ಥರ ನೇಮು, ಗುಣ, ಸಂಗೀತ, ಇವೆಲ್ಲ ನೇಮ್ ಬರಬಾರ್ದು ಇವು ಡೇಟ್ ಆಫ್ ಬರ್ತ್. ಅವ್ರ ಪರ್ಸ್ನಲ್ ಮದುವೆ ಮುಂಚೆಲ್ಲೂ ಲವ್ ಫೇಲ್ಯೂರ್ ಆಗಿರ್ತವೆ, ಮದುವೆ ಆದಮೇಲೆ ಮದುವೆನೂ ಫೇಲ್ಯೂರ್ ಆಗುತ್ತೆ. ಏನು ಹೇಳಿ, ಮದುವೆ ಆದ್ಮೇಲೆ ಮದುವೆನೂ ಫೇಲ್ಯೂರ್ ಆಗುತ್ತೆ.
ಹಾಗಾಗಿ ಎಲ್ಲಿಂದ ನೇಮ್ ಬರಬಾರ್ದು, ಲಕ್ಷ್ಮಿ, ಲಲಿತಾ ಈ ಥರ ಎಲ್ಲ ಇರಬಾರ್ದು. ಮತ್ತು ಇವ್ರಿಗೆಲ್ಲ ಜಿ ಮತ್ತು ಎಲ್ಲು ಎಸ್ಸು ಇವ್ರಿಗೆ ತುಂಬ ಅಪಾಯವಾದ ಲೆಟರ್ಸ್ ಆಗುತ್ತೆ. ಈ ಲೆಟ್ರಲ್ಲಿ ಇವ್ರಿಗೆ ನೇಮ್ ಬರಲೇಬಾರ್ದು, ತುಂಬ ವೆರಿ ಡೇಂಜರ್. ಹೆಚ್ಚಿಂದ ನೇಮ್ ಬಂದು ಎನ್ನಿಂದ ಏನಾದ್ರು ಬಂದು, ಇವಾಗ ಕಟಕ ರಾಶಿ 16 ಥರ ಕೊಟ್ಬಿಟ್ಟಿರ್ತಾರೆ, ಅವಾಗ ಏನಾಗುತ್ತೆ ಹೆಚ್ಚಿಂದ ನೇಮ್ ಇಟ್ಬಿಡ್ತಾರೆ. ಇವ್ರಿಗೆ ಇದೇ ರೀತಿ ಇದನ್ನ ಹೇಳೋಕ್ಕಿಂತ ಮುಂಚೆ ಇಲ್ಲ ಅನುರಾಧ ನಕ್ಷತ್ರದಲ್ಲಿ ಹುಟ್ಬಿಟ್ಟಿರ್ತಾರೆ, ನಾನಿಂದ ಬಂದ್ಬಿಡ್ತೀವಿ ಡೇಟ್ ಇಟ್ಬಿಡ್ತಾರೆ ನಕ್ಷತ್ರ ನೇಮ ಅಂತ. ಹೆಚ್ಚಿಂದ ಎನ್ನಿಂದ ನೇಮ್ ಅಂದರೆ ಇವ್ರಿಗೆ ಆರೋಗ್ಯ ಸಮಸ್ಯೆ, ಕಿಡ್ನಿ ಫೇಲ್ಯೂರು, ಕಣ್ಣು ಕಳ್ಕೊಳ್ಳೋದು, ಭಾಳ ಹೆಲ್ತನ್ನು ಹಾಳು ಮಾಡುತ್ತೆ. ಈ ಲೆಟರ್ಸು ಇವರ ಲೈಫಲ್ಲಿ ಬರಬಾರ್ದು. ಬಂದರೆ ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸ್ತಾರೆ. ಪಿ ಇಲ್ಲ ಎಫ್ಫಿಂದ ಇವ್ರಿಗೆ ಏನಾದ್ರು ನೇಮ್ ಮೊದಲೇ ಲೆಟ್ರಿದ್ದು ಅದು ರಿಪೀಟ್ ಆದರೆ ಅಲ್ಪಾಯಸ್ಸಿನ ಮರಣವನ್ನು ಹೊಂದಬೇಕಾಗತ್ತೆ. ಆಕ್ಸಿಡೆಂಟು, ಅಪಘಾತಗಳು, ಅಲ್ಪಾಯಸ್ಸಿನ ಮರಣವನ್ನು ಹೊಂದ ಲೆಟ್ರ್ ಇಷ್ಟೆಲ್ಲ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ನಾನು ಭಾಳ ಹಳೆ ಹಿಂದೆ ಸಬ್ಜೆಕ್ಟ್ ಮಾತಾಡಿದ್ದೀನಿ, ಈಗ ರಿಪೀಟ್ ಮಾತಾಡ್ತಿದ್ದೀನಿ ಜನಕ್ಕೆ ಅರ್ಥ ಆಗಲಿ ಅಂತ. ಇಷ್ಟೆಲ್ಲ ಇನ್ನೂ ಮುಂದೆ ಹೆಚ್ಚಿನ ಮಾಹಿತಿ ನನ್ನಲ್ಲಿ ಬೇಕು ಅಂದರೆ ಆರ್ಯವರ್ಧನ್ ಇನ್ಸ್ಟಾಗ್ರಾಮಲ್ಲಿ ಇನ್ನು ಮುಂದೆ ನೋಡಿ. ಒಂದೊಂದು ಹೂವು ಸೇರಿದ್ರೆ ಏನಾಗುತ್ತೆ, ಒಂದೊಂದು ಧಾನ್ಯ ಪಕ್ಕದಲ್ಲಿದ್ದರೆ ಏನಾಗುತ್ತೆ, ಮನೇಲಿ ಫ್ರಿಡ್ಜಿಟ್ಟರೆ ಹೆಂಗೆ ಲಕ್ ಬರುತ್ತೆ, ಸೋಪ ಹೆಂಗಿರ್ಬೇಕು ಎಲ್ಲ ತಿಳಿಸ್ಕೊಡ್ತೀನಿ. ಇವ್ರಿಗೆ ಇದ್ರ ಜೊತೆಗೆ ಇವರು ಅತಿ ಹೆಚ್ಚು ಪಾರ್ಕ್ ಇರೋ ಮನೆಯಲ್ಲಿ, ಪಾರ್ಕ್ ಎದುರುಗಡೆ ಮನೆ ವಾಸ ಮಾಡಬಾರ್ದು. ಇವರು ತುಂಬ ಆರೋಗ್ಯ ಸಮಸ್ಯೆಗಳು ಅತಿ ಹೆಚ್ಚು ಹಾಳಾಗುತ್ತೆ. ಪಾರ್ಕ್ ಎಲ್ಲರೂ ಪಾರ್ಕ್ ಕಾರ್ನರ್ ಜಾಗ ತಗೋತಾರೆ, ಹೆಲ್ತನ್ನ ತುಂಬ ಹಾಳಾಗುತ್ತೆ, ಹೆಲ್ತ್ ಓಡೋಗ್ಬಿಡುತ್ತೆ. ಇವ್ರಿಗೆ ಹೆಲ್ತ್ ಇರುತ್ತೆ. ಇವ್ರಿಗೆ ಒಂಥರ ಪ್ಲೈನ್ ಇರೋ ಜಾಗದಲ್ಲಿ ವಾಸ ಮಾಡಬೇಕು, ಭಾಳ ಒಳ್ಳೆ ಯೋಗ ಕೊಡುತ್ತೆ. ಮತ್ತು ಇವ್ರಿಗೆ ಯಾವಾಗಲೂ ಆಗದಿರೋ ಬಣ್ಣ ಅಂದರೆ ಯೆಲ್ಲೋ ಕಲರು, ಯೆಲ್ಲೋ ಮತ್ತು ರೆಡ್ಡು ಇವೆರಡು ಬಣ್ಣನ ನೀವು ಅವಾಯ್ಡ್ ಮಾಡಬೇಕು. ಬ್ಲ್ಯಾಕ್ ಅವಾಯ್ಡ್ ಮಾಡಬೇಕು. ಈ 3 ಬಣ್ಣನ ಏನಾದ್ರು ಅತಿ ಹೆಚ್ಚು ಯೂಸ್ ಮಾಡ್ತಾರೆ, ನೀವು ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸ್ತೀರ. ಮತ್ತು ಈ 16ನೇ ತಾರೀಕುವರೆಗೆ ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡನಿಗಾಗಲ್ಲ. ನಿಜವಾಗ್ಲೂ 100ಕ್ಕೆ 99% ಹೀಗೆ ಇರುತ್ತೆ. ಮಕ್ಕಳಾಗಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಎತ್ಕೆತ್ತಾರೆ, ಫೋಟೋ ಕೊಡ್ತಾರೆ, ಸ್ಟಿಲ್ ಕೊಡ್ತಾರೆ, ಇದೆಲ್ಲ ಡವ್ವು. ಏನೇಳಿ ಡವ್ವು, ಪ್ರೇಮ್ ಮುಂದೆ ಡವ್ವು. ಅವನಿಗೆ ಗೊತ್ತು ಇದೊಂದೇ ಫೋಟೋ, ಇವನಿಗೆ ಗೊತ್ತು ಇದೊಂದೇ ಫೋಟೋ ಅಂತ. ಏನೇಳಿ ಇದೆಲ್ಲ ಡವ್ವು. ಏನಕ್ಕೆ ಈ ಡೇಟವ್ರಿಗೆ ಹೆಂಗಪ್ಪ ಅಂದರೆ 16ನೇ ತಾರೀಕುವರೆಗೆ ಇವ್ರು ಲವ್ ಮಾಡೇ ಮದುವೆ ಆಗೋದು. ಏನೇಳಿ ಆದರೆ ಮದುವೆ ಆದ್ಮೇಲೆ ಲವ್ ಮಾಡಲ್ಲ ಇವರು. ಏನೇಳಿ ಮದುವೆ ಆದ್ಮೇಲೆ ಲವ್ ಮಾಡಲ್ಲ. ಈ ರಾಂಗ್ ಕಾನ್ಸೆಪ್ಟು. ಒಂದು ಲವ್ ಇಲ್ಲ ಅಂದ್ರೆ ಇನ್ನೊಂದು ಲವ್, ಇನ್ನೊಂದು ಲವ್ ಇಲ್ಲ ಅಂದ್ರೆ ಇನ್ನೊಂದು. ಇವ್ರಿಗೆ ಲವ್ವಿನ ಕ್ರೇಜ್ ಜಾಸ್ತಿ. ಏನೇಳಿ ಲವ್ವಿನ ಕ್ರೇಜ್ ಹೇಗಪ್ಪ ಅಂದರೆ ಈ ಹೋಟೆಲ್ ಕಾಫಿ ಕುಡಿದ್ಮೇಲೆ ಇನ್ನೊಂದು ಹೋಟೆಲ್ ಕಾಫಿ ಕುಡಿಯೋಣ, ಇಲ್ಲಿ ಜ್ಯೂಸ್ ಇಲ್ಲ ಅಲ್ಲಿ ಜ್ಯೂಸ್ ಚೆನ್ನಾಗಿ, ಈ ಥರ ಟ್ರಾಕ್ ಜಾಸ್ತಿ ಇರುತ್ತೆ, ರನ್ನಿಂಗ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ ಮೇಡಮ್, ದರ್ಶನರು 16ನೇ ತಾರೀಕಿಗೆ ಹುಟ್ಟಿರೋದು, ಅವ್ರು ಲವ್ ಮಾಡೇ ಮದುವೆ ಆಗಿದ್ದು. ಇನ್ನೊಂದು ಲವ್ ಇಂದಲೇ ಮತ್ತೆ ಪ್ರಾಬ್ಲಮ್. ತುಂಬಾ ಲವ್ ಮತ್ತೆ ಇನ್ನೊಬ್ರು ನಾನು ಹೇಳಕ್ ಇಷ್ಟಪಡಲ್ಲ, ಅವರು ಲವ್ ಇಂದಲೇ ಪ್ರಾಬ್ಲಮ್ ಅನ್ಭವಿಸಿದ್ರು. ಏನೇಳಿ ಲವ್ ಇಂದನೇ ಪ್ರಾಬ್ಲಮ್. ಇದು ಯಾಕೆ ಹೇಳ್ತೀನಿ, ಈ ಡೇಟ್ ಅವ್ರಿಗೆ ಎಲ್ಲ ಸಿಕ್ಕಿದ್ರು ಕೂಡ ಅಡಿಕ್ಟ್ ಆಗ್ತಾರೆ ಲವ್ವಿಗೆ ಅಡಿಕ್ಟ್ ಆಗ್ತಾರೆ. ಲವ್ ಈ ಲವ್ವಲ್ಲಿ ಸಿಗಾಕಿ ಈ ಹಾವಿದೆಯಲ್ಲ, ತೆಪ್ಪಕ್ಕೆ ಹೋಗಿ ಒಂದು ದರದಲ್ಲಿ ಸೇರಲ್ಲ. ಇದೇ ನನ್ನ ದರ, ಈ ದರದಲ್ಲಿ ನಾನು ವಾಸ ಮಾಡೋಣ, ಇಲ್ಲೇ ಸುತ್ಕೊಂಡಿರೋಣ, ಇದೇ ನನ್ನ ಹುತ್ತ, ಈ ಇದಕ್ಕಲ್ಲ ಆಚೆ ಬಂದು ಮತ್ತೆ ಇನ್ನೊಂದು ಹುತ್ತಕ್ಕೆ ಹೋಗ್ಬಿಡುತ್ತೆ. ಇದು ಕೇತು ಬಂದು ಹಾವಿನ ತತ್ವ ಗುಣ ಇರುತ್ತೆ. ಏನೇಳಿ ಇದು 16 ಬಂದು ಕೇತು ತತ್ವ. ಹೋಯ್ತಾ ಸುಮ್ಮನೆ ಒಂದು ದರದೊಳಗಡೆ ಇರಬೇಕು, ಇದು ನಂದೇ ದರ, ಇನ್ನು ಹಾವು ಬರಲ್ಲ ಅಂತ. ಇಲ್ಲ, ಹಿಂಗೆ ಬಗ್ಗೆ ನೋಡಿ ಮತ್ತೆ ಪಕ್ಕದ ದರಕ್ಕೆ ಹೋಗ್ಬಿಡುತ್ತೆ, ಪಕ್ಕದ ಹುತ್ತಕ್ಕೆ ಹೋಗ್ಬಿಡುತ್ತೆ. ಮತ್ತು ಅತಿ ಹೆಚ್ಚು ಇದರ ವೈಬ್ರೇಷನ್. ಇವ್ರಿಗೆ ಜಾಸ್ತಿ ಕಣ್ಣು ಕಳ್ಕೊತಾರೆ, ಕಣ್ಣಿನ ಪಾರ್ವೆಗಳು ವೀಕ್ ಆಗುತ್ತೆ. ಹಾಗಾಗಿ ಇವ್ರಿಗೆ ಸ್ಕಿನ್ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಸ್ಕಿನ್ ಮೇಲೆ ತುಂಬ ಗಮನ ಕೊಡ್ತಾ ಇರ್ತಾರೆ, ತುಂಬ ಸ್ಕಿನ್ ಮೇಲೆ. ಮತ್ತು ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ಮು ಜಾಸ್ತಿ ಇರುತ್ತೆ, ಹಾರ್ಟ್ ಸಂಬಂಧಪಟ್ಟದ್ದು. ಮತ್ತು ಕೋಲ್ಡ್ಗೆ ಸಂಬಂಧಪಟ್ಟಿದ್ದಾಗುತ್ತೆ ಇವ್ರಿಗೆ. ಕೋಲ್ಡ್ ಅತಿ ಹೆಚ್ಚು ಕೋಲ್ಡು, ಯಾಕಂದರೆ ಇದು ಕೆರೆಯವಲ್ಲ, ಇದು ಮಾಮೂಲಿ ಬಿಸಿಲಲ್ಲಿ ಓಡಾಡೋ. ಏನೇಳಿ ಓಡಾಡೋದು. ಹೋಯ್ತಾ ಒಂದು ಹುತ್ತಕ್ಕೆ ಹೋಗಿ ಒಂದು ದರ್ಕ್ಕೆ ಹೋಗ್ಬಿಟ್ಟು ಒಂದೇ ಒಂದು ತೂತಲ್ಲಿ ಸುಮ್ಮನೆ ಇರಬೇಕು, ಎಲ್ಲ ತೂತಕ್ಕೂ ಹೋಗ್ಬಾರ್ದು. ಇದು ಎಲ್ಲ ತೂತಕ್ಕೂ ಹೋದರೆ ಇದು ಕಷ್ಟಕ್ಕೆ ಸಿಗಾಕೇನತ್ತೆ. ಯಾಕಂದರೆ ಒಂದು ಹುತ್ತದಲ್ಲಿ ಹಾವಿರಲ್ಲ, ಇನ್ನೊಂದು ಹುತ್ತದಲ್ಲಿ ಹಾವಿರುತ್ತೆ. ಮತ್ತು ಈ ಒಂದು ಹಾವನ್ನ ಒಂದು ಹಾವೇ ತಿನ್ನುತ್ತೆ. ಕ್ಯಾರೆಟ್ ವೈಸ್ ಏನೇಳಿ
ಒಂದಾವನ್ನು ಒಂದಾವು ಈ ತುತ್ತಕ್ಕೊಂದು ಇನ್ನೊಂದು ತುತ್ತಕ್ಕೆ ಹೋಗ್ಬಾರ್ದು, ಈ ಉತ್ತಕ್ಕೊಂದು ಇನ್ನೊಂದು ಉತ್ತಕ್ಕೆ ಹೋಗ್ಬಾರ್ದು. ಏನಕ್ಕಂದ್ರೆ ಹಾವಿನ ಊಟನೇ ಮಾಡ್ತಾ ಇರುತ್ತೆ ಯಾವಾಗಲೂ ಕೂಡ. ಹಾಗಾಗಿ ಇವ್ರಿಗೆ ಅತಿ ಹೆಚ್ಚು ಡಿಸ್ಟರ್ಬ್ ಆಗುತ್ತೆ. ಮತ್ತು ಸಾಕಷ್ಟು ಬಿಗ್ನೆಸ್ ಮೈಂಡ್, ದುಡ್ಡಿನ ಮೈಂಡ್. ಮತ್ತು ಈ ಡೇಟು ಸಖತ್ ಸೋಕಿ ಡೇಟು, ಏನೇಳಿ ಸೋಕಿ ಮಾಡ್ತಾರೆ, ಅತಿ ಹೆಚ್ಚು ಸೋಕಿ ಮಾಡ್ತಾರೆ. ಮತ್ತು ಈ ಡೇಟಲ್ಲಿ ಹುಟ್ಟೋರು ಅತಿ ಹೆಚ್ಚು ಸೋಕಿ ಮಾಡ್ತಾರೆ, ಅತಿ ಹೆಚ್ಚು ಬಟ್ಟೆಗಳನ್ನ ಅತಿ ಹೆಚ್ಚು ಡಿವೈಡ್ ತುಂಬ ಆಗ್ತಾ ಇರ್ತಾರೆ. ಏನೇಳಿ ನೀವು ಹೆಣ್ಮಕ್ಳಾಗಿದ್ರೆ ಸಿಕ್ಕಾಬಟ್ಟೆ ಬಟ್ಟೆ ಹಾಕ್ತಿರ್ತಾರೆ. ಒಂದ್ಸರಿ ಹುಟ್ಟಿ ಸೇರಿ ಇನ್ನೊಂದ್ಸರಿ ಉಡಲ್ಲ, ಒಂದ್ಸರಿ ಒಂಥರ ವೈಬ್ರೇಷನ್ನು. ದರ್ಶನ್ ಅವರು ಅಷ್ಟೇ, ಪ್ಯಾಂಟ್ದು ಬಟ್ಟೆದೇ ಕಿರಿಕ್ ಅವ್ರಿಗೆ. ಏನೇಳಿ ಪ್ಯಾಂಟು ಬಟ್ಟೆದೆ ಅವ್ರಿಗೆ ಅವ್ರ ಲೈಫಲ್ಲಿ ಅದೊಂದು ಬಂದೋಯ್ತು ಅಲ್ವಾ, ನಿಮ್ಗೆ ನೋಡಿದ್ರಲ್ವಾ. ಅವ್ರ ಲೈಫಲ್ಲೂ ಇದು ಎಲ್ಲರೂ ನೋಡ್ಬೇಕು, ಇದು 70,000 ರೂಪಾಯಿ ಪ್ಯಾಂಟು ಈ ಥರದ್ದೆಲ್ಲ ಹೇಳಿದರು. ಅದೇ ಥರ ನೀವು ಕುಮಾರಸ್ವಾಮಿ ಅವರು ಅಷ್ಟೇ, ಅವರು CM ಆದಾಗೆಲ್ಲ ಪ್ಯಾಂಟು ಟೀ ಶರ್ಟ್ ಹಾಕಿಂದೆಲ್ಲ CM ವಿಧಾನಸೌಧಕ್ಕೆ ಬಂದಿದ್ರು. ಏನು ಹಂಗೇನು ಬರೋದು, ಹಿಂಗೂ ಬರ್ಬೋದು ಅಂತ. ನೀವು ಟೀ ಶರ್ಟ್ ಹಾಕಿ ಮಾಮೂಲಿ ಹಾಕಿ ವಿಧಾನಸೌಧಕ್ಕೆ ಬಂದಿದ್ರು CM ಆಗಿ. ಅವ್ರು 14ನೇ ತಾರೀಕು. ಇವಾಗ ಮತ್ತೆಲ್ಲ ಬಿಟ್ಟು ಪಂಚೆಗೆ ಹೋಗ್ಬಿಟ್ರು. ಏನೇಳಿ ಎಲ್ಲ ಬಿಟ್ಟು ಪಂಚೆಗೆ ಹೋದ್ರು. ಏನಕ್ಕೆ ಹಿಂಗೆ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇವ್ರ ಮಕ್ಕಳ ಮೇಲೆ ತುಂಬ ಡಿಪೆಂಡ್ ಆಗ್ತಾರೆ. ಇವ್ರಿಗೆ 99% ಈ ಡೇಟಲ್ಲಿ ಹುಟ್ಟೋರಿಗೆ ಅರ್ಧ ತಿಕ್ಲು ಅರ್ಧ ಪುಕ್ಲೆ ಹುಟ್ಟೋದು. ಏನೇಳಿ ಅರ್ಧ ತಿಕ್ಲು ಅರ್ಧ ಪುಕ್ಲೆ ಹುಟ್ಟಿರೋದು. ಇವರು ಬರೀ ದೊಡ್ಡವರಾಗಬೇಕು ಅಂತ ಬದುಕ್ತಾರೆ. ಇವ್ರಿಗೆ ಹುಡ್ತಾರೆ ಅವ್ರಿಗಿಂತ ದುರಾಂಕಾರದಲ್ಲಿ ಹುಟ್ಟಿರ್ತವೆ. ಏನೇಳಿ ನೀವು ಬೇಕಾದ್ರೆ ನೀವು ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಭಾಳ ವಿಶೇಷ ಈ ಥರ ಹುಟ್ಟಿರ್ತಾರೆ. ನೀವು ಚಾರ್ಲಿ ಚಾಂಪಿಯನ್ ಅವ್ರ ಮಕ್ಳು ಎಲ್ಲಿ ಇವತ್ತು ಆ ಡ್ರೆಸ್ಗಿಲ್ಲ, ಈ ಕಾಂಬಿನೇಷನ್. ಜಾಕಿ ಚೈನ್ ಅವ್ರ ಮಗನಿಗೋಸ್ಕರ ದೇಶ ಬಿಟ್ಟು ಹೋಗ್ಬಿಟ್ಟವ್ರು ಪಾಪ. ಇದೇ ಕಾಂಬಿನೇಷನ್ ಬರ್ತಾರೆ, 7 ಕಾಂಬಿನೇಷನ್. ಇವ್ರಿಗೆ ಮಕ್ಕಳು ಇವಾಗ ಮೊನ್ನೆಲ್ಲೂ ಅಷ್ಟೇ, ವಿಜಯಕಾಂತ್ ಅವರು ಕೂಡ ಇದೇ ಕಾಂಬಿನೇಷನ್ ಹುಟ್ಟಿದ್ದಾರೆ. ಅವ್ರ ಮಗ ಇಲ್ದಿರೋದೆಲ್ಲ ಸ್ಟೇಟ್ಮೆಂಟ್ ಮೇಲೆ ಮೊನ್ನೆ ಚೆನ್ನೈಲಿ ತುಂಬ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು. ನನಗೆ ಶಾಕ್ ಆಗೋಯ್ತು. ವಿಜಯ್ ಬಗ್ಗೆ ಎಲ್ಲ ಮಾತಾಡಿದರು, ವಿಜಯ್ ಬಗ್ಗೆ ಎಲ್ಲ. ಮತ್ತು ಇವ್ರಿಗೆ ಹುಟ್ಟ ಮಕ್ಳೇನಾದ್ರು ಗೊತ್ತಾ, ಏನು ಕಿತ್ತು ಗುಡ್ ದಬಾಕಲ್ಲ, ಅಯ್ಯೋ ಅವ್ರ ಅಪ್ಪ ಅಮ್ಮಗೆ ಹೇಳಬೇಕು, ನಾನು ಹಂಗೆ ಬದುಕ್ತೀನಿ, ನಾನು ಹಿಂಗೆ ಬದುಕ್ತೀನಿ. ಕೇಳ್ದ ನಾ ಚಪ್ಪಲ್ಗೆ ಬಾರಿಸ್ಲ ಅನ್ನಿಸ್ತಾ ಇರುತ್ತೆ. ಈ ಮಾಡೋದನ್ನ ಮಾಡಲ್ಲ ಅಂದರೆ ಇದು ಹೆಂಗಂದ್ರೆ ಇದ್ರ ವೈಬ್ರೇಷನ್ನು. ಇದೆಯಲ್ಲ ಮೇಡಮ್ ಅವರೇ, ಅದು ಮಕ್ಕಳು ಕರ್ಕೊಂಡು ಜೊತೆಲಿ ಓಡಾಡಲ್ಲ, ಯಾಮರ ಅದನ್ನೇ ತಿಂದ್ಬಿಡ್ತವೆ. ಆದರೆ ಹಾಗೆ ಮನುಷ್ಯರಾಗಲ್ಲ, ಮಕ್ಕಳು ಅವ್ರ ಅಮ್ಮನ್ನ ತಿಂದ್ಬಿಡ್ತವೆ. ಈ ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ ಅವ್ರ ಸ್ಥಾನಮಾನ ಬೇಕು, ಅವ್ರ ವ್ಯಕ್ತಿತ್ವ ಬೇಕು, ಅವ್ರ ಸಂಪಾದನೆ ಬೇಕು. ಮತ್ತು ದುಡಿತಾರೆ, ನೀವು ಸುಮ್ಮನೆ ನಾನು ದುಡಿತೀನದು ಕೊಬ್ಬಿನ ಮಾತುಗಳನ್ನ ಜಾಸ್ತಿ ಮಾತಾಡ್ತಿರ್ತಾರೆ. ಇಂಥವ್ರಿಗೆಲ್ಲ ಈ ಡೇಟಲ್ಲಿ ಹುಡ್ತಾರಲ್ಲ, ನಾನು ಈ ಡೇಟಲ್ಲಿ ಹುಟ್ಟಿದ್ದೀನಿ. ಬೆಳಿಗ್ಗೆ ಎದ್ದು ರಾಜ್ ನ್ಯೂಸಲ್ಲಿ ಆರ್ಯವರ್ಧನ್ TV ನೋಡು, ನೀನು ಹೆಂಗಿರಬೇಕು ಅಂತ ಹೇಳ್ಕೊಡ್ತಾರೆ, ಬೋಧನೆ ಮಾಡ್ತಾರೆ. ಇಲ್ಲಿ ಪುಂಗಿ ಓದ್ಬೇಡ, ಸ್ಕೂಲಿಗೆ ಕಳಿಸಿದ್ದೀನಿ, ನೀನೇನು 1000% ತೆಗ್ದಿಲ್ಲ, 100% ತೆಗ್ದಿಲ್ಲ, ಸ್ಪೋರ್ಟ್ಸಿಗೆ ಕಳಿಸಿದ್ದೀನಿ, ನೀನು ದೊಡ್ಡ ವ್ಯಕ್ತಿ ಆಗಿಲ್ಲ, ಎಲ್ಲ ನಿನ್ನ ಕೆಲಸ ನೀನು ಅರ್ಧಂಬರ್ಧ ಮಾಡಿದ್ಯಾ, ನನ್ನ ಬುಡಕ್ಕೆ ಬರಬೇಡ, ನೆಟ್ಟು ನಿನ್ನ ಬುಡ ನೋಡ್ಕ್ಯಾ, ಮುಚ್ಕೊಂಡು ನಿನ್ನೆಂಟಿ ಮಕ್ಕಳು ಸಾಕ್ಯಾ, ಬದುಕೋ ಹೋಗು, ತಿನ್ನೋದು ಬೆಳೆದು ನಿಂತಿದ್ಯಾ, ತಿನ್ನೋದು ನನ್ನನ್ನು, ಹಾಕೋದು ಬಟ್ಟೆ ನನ್ನನ್ನು, ಬುದ್ಧಿ ನನಗೆ ಹೇಳ್ಬೇಡ, ಎಲ್ಲ ನಿನಗೆ ಹೇಳ್ಕ್ಯಾ ಅಂತ ಹೇಳ್ಕೊಡ್ಬೇಕು ಇವ್ರ ಅಪ್ಪ ಅಮ್ಮದಿರು. ಏನೇಳೆ ಎಲ್ಲ ನಿನಗೆ ನೀನು ಹೇಳ್ಕೋ, ನನಗೆ ಹೇಳ್ಕೊಡ್ಬೇಡ 100%. ನಾನು 1 ಲವ್ ಇಲ್ಲ 3 ಲವ್ ಮಾಡಿ 4 ಲವ್ ಮಾಡಿ, ನನ್ನ ಜವಾಬ್ದಾರಿ ಜಾಸ್ತಿ ಇದೆ. ಏನೋ ಗ್ಯಾಪಲ್ಲಿ 1-2 ಹುಟ್ಬಿಟ್ಟು ಹಿಂಗೆ ಅತಿಯಾಗಿ ಆಡಬೇಡಿ, ಮುಚ್ಕೊಂಡಿರಲ್ಲ ಅಂತ ಹೇಳ್ಕೊಡ್ಬೇಕು ಈ ಡೇಟ್ ಅವ್ರಿಗೆ. ಇದು ಸತ್ಯ. ಆನೆ ಕಷ್ಟ, ಇರಬೇಕು ಕಷ್ಟ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ಡೇಟ್ ಅವ್ರಿಗೆ ಅಣ್ಣ ತಮ್ಮದಿರಾಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ, ಚಿಕ್ಕ ವಯಸ್ಸಿಂದ ಯಾವಾಗಲೂ ಡಿಸ್ಟರ್ಬು. ನಾನು ಉದಾಹರಣೆ ಹೇಳ್ತಂತ ತಪ್ಪು ತಿಳ್ಕೊಬೇಡಿ. ನನಗೆ ಇವಾಗ ದರ್ಶನ್ ಅವರು ಸುದೀಪರು, ದರ್ಶನ್ನುವೇ ದಿನಕರ್ ಅವಾಗವಾಗ ಮಾತ್ಬಿಟ್ರು ಅಂತ ಎಲ್ಲ ಹೇಳ್ತಾರೆ. ಏನು ಹೇಳಿ, ದರ್ಶನ ದಿನಕರ್ ತುಂಬ. ಕುಮಾರಸ್ವಾಮಿ ಅವ್ರಿಗೂ ರೇವಣ್ಣವ್ರಿಗೂ ಅವಾಗವಾಗ ಆಗಲ್ಲ ಅಂತಾರೆ. ಏನು ಹೇಳಿ, ಜನ ಆಗಲ್ಲ ಅಂತಾರೆ. ಈಗೇನೆ ಇವ್ರಿಗೆ ಅಕ್ಕ ತಂಗಿರು, ಅಣ್ಣ ತಂಗಿರು, ಅದ್ರಲ್ಲಿ ಒಂದೇ ವೃತ್ತಿ ಇದ್ಬಿಟ್ರೆ ಅಂತವೆ ಸತ್ತೋಯ್ತಾರೆ ಅವರು. ಮನೆ ಡೈಲಿ ಮಾಟ ಮಂತ್ರ ಮಾಡಿಸ್ಕೊಂಡ್ಬಂದು ನಿಮ್ಮೆಣ್ಣೆ ಹಸ್ಬಿಟ್ಟು ಹೋಯ್ತಾರೆ. ಏನು ಹೇಳಿ, ಡೈಲಿ ಮಾಟ ಮಾತ್ರ ಮಾಡ್ಕೊಂಡ್ಬಂದು. ಈ ಡೇಟ್ ಅವ್ರಿಗೆ ಅಣ್ಣ ತಮ್ಮದಿರು ಆಗಲ್ಲ, ಮಕ್ಕಳಾಗಲ್ಲ, ಹೆಂಡತಿ ಆಗಲ್ಲ, ಗಂಡ ಆಗಲ್ಲ. ಏನು ಹೇಳಿ, ಹೆಂಡತಿ ಆಗಲ್ಲ, ಮಕ್ಕಳಾಗಲ್ಲ, ಗಂಡ ಹೋಯ್ತಾ ಎಲ್ಲ ಡಿಲೀಟ್ ಆಗ್ತಾ ಇರುತ್ತೆ, ಯಾರು ಆಗಲ್ಲ. ಏನು ಹೇಳಿ, ಸಂಬಂಧಗಳನ್ನೇ ಅಳ್ಸಾಕತ್ತೆ. ಮತ್ತು ಅತಿ ಬುದ್ಧಿವಂತರು ಸತ್ರು ಏನು ಒಂದು ವಿಷಯನ ಬಾಯ್ ಬಿಡಲ್ಲ. ಏನು ಹೇಳಿ, ಸತ್ರು ಯಾವ ವಿಷಯನೂ ಬಾಯ್ ಬಿಡಲ್ಲ. ತುಂಬ ರೇರು.
ಕುಮಾರಸ್ವಾಮಿ ರಾಜಕಾರಣದಲ್ಲಿ ಏನಾಗಿ ಮಾತಾಡ್ತಾರೆ, ದರ್ಶನ ಏನಾದ್ರು ಮಾತಾಡೋದು ನೋಡಿದ್ರಾ? ಸಕ್ಕತ್ ಸೀಕ್ರೆಟ್ ನಂಬರ್ಗಳು ಇವೆಲ್ಲ. ಏನು ಹೇಳಿ? ಸೀಕ್ರೆಟ್ ನಂಬರ್, ಸೀಕ್ರೆಟ್ ಮೇಂಟೈನ್ ಹೈಯೆಸ್ಟು. ಹಾಗಾಗೇ ಈ ಡೇಟಲೊಟ್ಟರು ಮಠ ಮಾನ್ಯ ಗುರುಗಳು ಸನ್ಯಾಸಿಗಳೆಲ್ಲ ಆಗ್ತಾರೆ. ಯಾಕೆ ಆಗ್ತಾರೆ ಅಂದರೆ, ಯಾರು ಎಷ್ಟು ಪೌಂಡ್ ಕೊಟ್ಟರು ಹೇಳಲ್ಲ ಅವರು. ಹೌದು. ಅವ್ನು ಬರ್ತಾನೆ ಹೋಗ್ತಾನೆ, ಮನೆಯೇ ಬರ್ಕೊಟ್ಟು ಹೋಗ್ಬಿಟ್ಟಿರ್ತಾನೆ. ಅವ್ನು ನೋಡ್ರಿ ಪಾಪ ಯಾವುದೋ ಫುಟ್ಪಾತ್ ಮೇಲೆ ಮಂಗಿರ್ತಾನೆ, ಬರ್ತಾನೆ ಒಳ್ಳೆಯವನು ಅಂತಾರೆ. ಯಾಕಂದರೆ ಇನ್ನೊಬ್ಬನು ಕೊಡಬೇಕಲ್ಲ. ಹೌದು. ಭಾಳ ವಿಶೇಷ ಈ ಡೇಟರ್ಗೆ. ಏನಪ್ಪ ಅಂದರೆ, ಯಾವ ನಂಬರ್ಸ್ಗಳು ಇವರ ಲೈಫಲ್ಲಿ, ಇವ್ರ ಜೀವನದಲ್ಲಿ ಭಾಳ ವಿಶೇಷವಾಗಿ ಏನು ಅಕ್ಷರಗಳು ಇವ್ರಿಗೆ ಸಖತ್ ಬರಲ್ಲ. ಏನು ಹೇಳಿ? ಎ ಅನ್ನೋ ಅಕ್ಷರಗಳು ಇವ್ರು ಆಡಿ ತಗೊಳೋದು. ಇವಾಗ ನೋಡಿ, ತುಂಬ ಸರಿ ದರ್ಶನರು ಆಡಿ ಹೆವಿ ಯೂಸ್ ಮಾಡಿದರು, ಸಕ್ಸಸ್ ಕಮ್ಮಿ ಇತ್ತು ಅವ್ರಿಗೆ. ಆದರೆ ಬೆಂಜು ಭಾಳ ಒಳ್ಳೆ ಗಾಡಿ ಅವ್ರಿಗೆ, ಮೆಸೇಜಸ್ ಬೆಂಜು. ಆದರೆ ಕರ್ನಾಟಕದಲ್ಲಿ ಏನಾಯ್ತು ಗೊತ್ತಾ, ಬೆಂಚ್ ಕಾರ್ ತಗೊಂಡ್ರೆ ಲೊತ್ತೆ ಹೊಡಿತಿದೆ ಅಂತ ಅಂದ್ಬಿಟ್ಟವ್ರೆ. ಅಂದರೆ ಹೀರೋಗಳು ಯಾರು ತಗೋಬಾರ್ದು ತೊಂದರೆ. ಆದರೆ ಇವ್ರಿಗೆ ಸಖತ್ತಾಗಿ ಆಗಿಬರುತ್ತೆ. ಬೆಂಜು, BMW, ತುಂಬ ರಿಚ್ ಪೀಪಲ್ಸ್ ಗಾಡಿಗಳು ಇವೆಲ್ಲವೂ ಕೂಡ, ರೇಂಜ್ ರೋವರ್ ಇವೆಲ್ಲ ಸಖತ್ತಾಗಿ ಆಗಿಬರುತ್ತೆ ಗಾಡಿಗಳು. ದರ್ಶನವ್ರಿಗೆ RR ನಗರ ಆಗಿ ಬಂತು, ಆದರೆ RR ನಗರ ವಾಸ್ತು ಇಲ್ಲ 100%. ಭಾಳ ಅರ್ಥ ಮಾಡ್ಕೊಳ್ಳಿ ಈ ನಂಬರ್ಸನ್ನು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಈ ಮಾತನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವ್ರಿಗೆ ಜೀವನದಲ್ಲಿ ಲೈಫ್ ಪಾರ್ಟ್ನರ್ಗಳು ಹೇಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ತುಂಬ ಸೋಕೆ ಜಾಸ್ತಿ ಇವ್ರಿಗೆ. ಇವ್ರು ಹೆಂಗೆ ಅಂದರೆ, ಎಲ್ಲರೂ ಎಣ್ಣೆನ ಲೋಟಕ್ಕೆ ಹಾಕ್ಯಂದು ಕುಡಿದ್ರೆ ಶೂ ಹಾಕ್ಯಂದೆ ಕುಡಿದು ಬಿಡ್ತಾರೆ. ಹೌದು. ಏನು ಹೇಳಿ? ಶೂಗ್ ಹಾಕೊಂಡೆ ಕುಡಿತಾರೆ. ಮೊನ್ನೆ ಆಸ್ಟ್ರೇಲಿಯಾ ಪ್ಲೇಯರ್ ಕಪ್ ಗೆದ್ದಾಗ ನಮ್ಮ ಮೇಲೆ ಕಪ್ ಗೆಲ್ತಾರೆ 50 ಓವರ್ ಮ್ಯಾಚು. ಅವನು ಶೂ ಒಳಗೆ ಡ್ರಿಂಕ್ಸ್ ಹಾಕಿ ಕುಡಿತಾನೆ. ಅದು ವೈರಲ್ ಆಗಿತ್ತು ಆ ವಿಡಿಯೋ. ಅವನು 16ನೇ ತಾರೀಕು RCBಗೂ ಆಡ್ತಾಯಿದ್ದು, ಡೆಲ್ಲಿಗೆ ಆಡ್ತಿದ್ದು ಹುಡುಗ. ಅವನು ಶೂ ಬಿಚ್ಬಿಟ್ಟು ಹಿಂಗೆ ಹಾಕಿಬಿಟ್ಟು ಇದ್ರಲ್ಲಿ ಕುಡಿತಾರೆ, ಅವ್ರದ್ದೇ ಶೂ ಬಿಚ್ಬಿಟ್ಟು. ಅಂದರೆ ಇವ್ರು ಏನು ಬೇಕಾದ್ರೂ ಮಾಡ್ತಾರೆ ಈ ಡೇಟರು. ಡೇರಿಂಗ್ ಅಂದರೆ ಇನ್ನೊಬ್ಬರ ಮೇಲೆ ಸೇಡ್ ತಿರ್ಸ್ಕೊಂಡು ನಂಬರ್ 1. ಏನು ಹೇಳಿ? ಸೇಡ್ ತಿರ್ಸ್ಕೊಳ್ಳೋದ್ರಲ್ಲಿ ನಂಬರ್ 1 ಹಾಗೆ ಸಾಧಿಸ್ತಾರೆ. ಇವ್ರಿಗೆ ಎಷ್ಟು ನೀವು ನೆಗೆಟಿವ್ ಹೋಗ್ತಿರೋ ಅಷ್ಟು ನೆಗೆಟಿವ್ ಆಗಿ ಇವ್ರು ಅಟ್ಯಾಕ್ ಮಾಡ್ತಾರೆ. ಅದರಿಂದ ಇವ್ರನ್ನ ತುಂಬ ಚೆನ್ನಾಗಿ ಅವನ್ನ ಮುಟ್ಟಬಾರ್ದು, 16ನೇ ತಾರೀಕು ಮುಟ್ಟಬಾರ್ದು. ಇವ್ರ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಾರೆ. ಇವ್ರ ಲೈಫಲ್ಲಿ ತುಂಬ ಡಿಸ್ಟರ್ಬು, ಆರೋಗ್ಯ ಸಮಸ್ಯೆ. ಮತ್ತು ಇವ್ರು ಯಾವಾಗಲೂ ಪ್ರಾಬ್ಲಮಲ್ಲೇ ಇರ್ತಾರೆ. ಇವ್ರು ಯಾವತ್ತೂ ಕ್ಲಿಯರ್ ಆಗಿರೋಕ್ಕಾಗಲ್ಲ. ಏನು ಹೇಳಿ? ಕ್ಲಿಯರ್ ಆಗಿರೋಕ್ಕಾಗಲ್ಲ. ಇವ್ರು ಸಾಯೋರ್ಗೆ ಇವ್ರಿಗೊಂದು ನೆಮ್ಮದಿ ಸಾವೇ ಬರಕ್ಲಿ ಇವ್ರಿಗೆ. ಕ್ಲಿಯರ್ ಆಗಿರೋಕ್ಕಾಗಲ್ಲ. ಏನಾದ್ರು ಕೊರಗು ಸಂಪಾದನೆಯಲ್ಲಿ ಕೊರಗಿರುತ್ತೆ. ಸಂಪಾದನೆ ಚೆನ್ನಾಗಿದ್ರೆ ಲವ್ವರಲ್ಲಿ ಕೊರಗಿರುತ್ತೆ. ಲವ್ವರಲ್ಲಿ ಕೊರಗಿದ್ರೆ ಮಕ್ಳು ಕೊರಗಿರುತ್ತೆ. ಇವ್ರ ಮನೇಲಿ ಒಟ್ಟಲ್ಲಿ ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ. ಏನು ಹೇಳಿ? ಆರೋಗ್ಯ ಸಮಸ್ಯೆ ಇವ್ರಿಗೆ ಇದ್ದೇ ಇರುತ್ತೆ. 16 1 ಅನ್ನೋ ನಂಬರ್ಸು, 6 ಅನ್ನೋ ನಂಬರ್ಸು ಯಾರೆಲ್ಲ ಮೊಬೈಲ್ ನಂಬರ್ಸಲ್ಲಿ ಬರುತ್ತೆ, ವೆಹಿಕಲ್ ನಂಬರ್ ಬರುತ್ತೆ, ಅವ್ರಿಗೆ ಕಂಪ್ಲೇಂಟು ಕೇಸ್ಗಳು ಜಾಸ್ತಿ ಇರುತ್ತೆ, ಎಳಿಬೇಕಾಗತ್ತೆ. ಅದರಿಂದ ಅವರ ಜಾತಕದಲ್ಲಿ ಇನ್ನೂ ಕೂಡ ದಶಮಸ್ಥಾನ 3ನೇ ಮನೆಯೆಲ್ಲ ಕೆಟ್ಟರೆ ಇನ್ನೂ ತುಂಬ ಡೇಂಜರು. ಇವತ್ತು ಲಕ್ಕಿ ಬಣ್ಣ ಅಂತ ಬಂದಾಗ, ಇವತ್ತು ದಿ ಬೆಸ್ಟ್ ಆರೆಂಜ್ ಕಲರ್ ಬಣ್ಣ ತುಂಬ ಪವರ್ಫುಲ್ ಆಗಿರುತ್ತೆ. ಬ್ಲೂ ತುಂಬ ಚೆನ್ನಾಗಿರುತ್ತೆ, ಪಿಂಕ್ ತುಂಬ ಚೆನ್ನಾಗಿರುತ್ತೆ. ಅವಾಯ್ಡ್ ಮಾಡಬೇಕಾದ್ರೆ ರೆಡ್ಡು ಮತ್ತು ಬ್ಲ್ಯಾಕು, ಎಲ್ಲೋ ಅವಾಯ್ಡ್ ಮಾಡಿ. ಎಲ್ಲೋ ರಾತ್ರಿ ಮೇಲಾಗುತ್ತೆ. ಇವತ್ತಿನ ದಿನಾಂಕ 1-10-19ನೇ ತಾರೀಕು ತುಂಬ ಸಖತ್ತಾಗಿರುತ್ತೆ. ಒಳ್ಳೆಯದಾಗಲಿ. 2-11-20-29 ಇನ್ನೂ ಸೂಪರ್, ಇನ್ನೂ ಸಖತ್ತಾಗಿರ್ತೀರ. 3-12-21-30ನೇ ತಾರೀಕುವರೆಗೆ ಇವತ್ತು ದಿನ ಅಷ್ಟೊಂದು ಚೆನ್ನಾಗಿಲ್ಲ, ಹುಷಾರಾಗಿರಿ. 4-13-22-31 ತುಂಬ ಬ್ಯೂಟಿಫುಲ್ ಡೇಟ್ಸು. 5-14-23ಗೆ ಇವತ್ತು ಒಳ್ಳೆಯ ದಿನ. ಹಾಗಾಗಿ 6-15-24 ಇನ್ನೂ ಲಕ್ಕು. 7-16-25 ತುಂಬ ರಾಜಯೋಗ. 8-17-26 ಡೇಂಜರ್ ನಂಬರ್ಸ್ ಇವತ್ತು, ತುಂಬ ಕೇರ್ಫುಲ್ಲಾಗಿರಿ. 9-18-27 ತುಂಬ ಡೇಂಜರ್ ನಂಬರ್ಸು. ಮೇಡಮ್, ನಿಮಗೇನು ಅನ್ನಿಸ್ತು ಈ 16 ಬಗ್ಗೆ ಹೇಳಿದಾಗ? ಸುಮ್ಮನೆ ಡಿಸ್ಕಷನ್ ಮಾಡೋಣ. ಗುರುಜಿ, 16ನೇ ನಂಬರ್ ನಾನು ಅನ್ಕೊಂಡಿದ್ದೆ ನೋಡಿ. ನಾನು ಇವತ್ತು ಬ್ಲಾಕ್ ಹಾಕೊಂಡ್ ಬಂದಿದ್ದೇನೆ, ಡೇಂಜರ್ ಅಂತ. ನನಗೂ ಕೂಡ ಎಲ್ಲೋ ಒಂದ್ ಕಡೆ ಭಯ ಆಗ್ತಾ ಇದೆ. ಎಷ್ಟೊಂದ್ ಸತಿ ನೀವು ಹೇಳಿರೋದೆಲ್ಲ ಸತ್ಯ ಆಗಿರತ್ತೆ, ಹಾಗಾಗಿ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಈ ಕೋರ್ಟ್ ಕೇಸು ಇದೆಲ್ಲದು ಕೂಡ ಎಲ್ಲಾ ಕ್ಷೇತ್ರಕ್ಕೂ ಅಪ್ಲೈ ಆಗತ್ತಾ ಅಂತ? ಪಕ್ಕ ಆಗುತ್ತೆ. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೇಳಿ? ಯಾವ್ದು ಅನುಮಾನ ಇಲ್ಲ. ನಾನು ಇತ್ತೀಚೆಗೆ ಒಂದು ಹೊಸ ಸಬ್ಜೆಕ್ಟ್ ಕಂಡಿದ್ದೀನಿ. ನಿನ್ನೆ ಭಾಳ ಒಂದು ವಾರದಿಂದ ಫೋನ್ ಮಾಡ್ತಿದ್ರು ಚೆನ್ನೈ ಕ್ಲೈಂಟ್ಸ್ಗಳು. ಅಂದರೆ ನಾನು ನಿನ್ನೆ ಫೋನ್ ಮಾಡಿ ಹೇಳಿದೆ, ಇಲ್ಲ ನೀನು ಮನೆ ಬಿಟ್ಟು ಹೋಗಿರ್ಬೇಕು, ಇಲ್ಲ ನೀನು ಬಿಡಬೇಕು ಅಂತ. 2 ಜನ ಹೇಳಿದೆ. ಒಂದು, ಸರ್ ಇಲ್ಲ ನಾನೇ ನಮ್ಮ ಅಮ್ಮನ ಬಿಟ್ಟು ದೂರ ಇದ್ದೀನಿ ಅಂದ, ನಮ್ಮ ಅಮ್ಮನೇ ದೂರ ಇದೆ ಅಂತ. ಮತ್ತು ನಿನ್ನೆ ಹೇಳಿದೆ, ಸರ್ ಈಗ ಮನೆ ಬಿಡ್ತಾ ಇದ್ದೀನಿ, ಸಾಲ ಜಾಸ್ತಿ ಆಗಿ ಅಂದ, ಊರು ಖಾಲಿ ಮಾಡ್ಕೊಂಬಿಡ್ಬೇಕಂತ. ಇದು
ತುಂಬ ಅಸ್ಟ್ರಾಲಜಿ ಸಿಕ್ಕಾಪಟ್ಟೆ ದೊಡ್ಡ ಸಬ್ಜೆಕ್ಟ್ಗಳು ಹೊಸ ಹೊಸ ಐಡಿಯಾಗಳು ಬಂದವು ನನಗೆ. ಇಷ್ಟು ವರ್ಷ ಮಾಡ್ದದ್ದಲ್ಲದೆ ಬೇರೆ ಥರ ಐಡಿಯಾ ಬಂದಿದೆ. ಇದನ್ನೆಲ್ಲ ಟಿ ವಿಲಿ ಹೇಳಿದರೆ ಯಾರಿಗೂ ಅರ್ಥ ಆಗಲ್ಲ, ಅರ್ಥ ಆಗವು ಅರ್ಧಂಬರ್ಧ ಮಾಡುತ್ತೆ. ಇದನ್ನೆಲ್ಲ ನನ್ನ ಆರ್ಯವರ್ಧನ್ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಇವತ್ತಿಂದ ಆಗ್ತಾ ಹೋಗ್ತೀನಿ. ಒಳ್ಳೊಳ್ಳೆ ಸಬ್ಜೆಕ್ಟು ಯಾರು ಜ್ಯೋತಿಷ್ಯರು ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಡಿಸ್ಟಲ್ಲಿ ಇಷ್ಟವರೆಗೆ ಇಲ್ಲ ಅವೆಲ್ಲ ಆ ಪಾಯಿಂಟ್ಸ್ಗಳು ಈ ಇಷ್ಟಲ್ಲೇ ಇರಲ್ಲ, ಯಾರ ತಲೆಯಲ್ಲೂ ಇಲ್ಲ, ಜಗತ್ತಲ್ಲಿ ಇಲ್ದಿರೋ ಸಬ್ಜೆಕ್ಟ್ ಕೊಡ್ತಾ ಇದ್ದೀನಿ. ಏನು ಹೇಳಿ, ಜಗತ್ತಲ್ಲೇ ಇಲ್ದಲೇ ಇರೋ ಅಂತ ಅದರಲ್ಲೂ ನಂಬರ್ನ ಹುಟ್ಟಾಕಿದೆ. ನಂಬರ್ ನಮ್ಮ ಅಸ್ಟ್ರಾಲಜಿನೂ ಮೇಡಮ್ ರೇ, ಈ ಕ್ಯಾನ್ಸರ್ ಬರುತ್ತೆ, ಸ್ಟ್ರೋಕ್ ಬರುತ್ತೆ, ಡೆತ್ ಆಗಿರೋ ನಿಮ್ಮ ಮನೇಲಿ, ಇವೆಲ್ಲ ನಾನು ಲೈವಲ್ಲಿ ಹೇಳ್ತೀನಲ್ಲ, ಇದೆಲ್ಲ ನಮ್ಮನ್ನು ನೋಡ್ಕೊಂಡು ಪಾಠ ಮಾಡ್ತಾರೆ. ಹೃದಯದಿಂದ ಹೇಳುವ ಅಂದ್ರೆ ಸಬ್ಜೆಕ್ಟಿಂದ ಹೇಳಲ್ಲ. ಏನೇಳೆ, ಇವಾಗ ಕವಿರತ್ನ ಕಾಳಿದಾಸ ಪಿಕ್ಚರ್ಲಿ ಕಮಲೋತ್ಪತ್ತಿ ಅಂತಾರೆ. ಇವ್ರು ಹೆಂಗೆ ಈ ಒಗ್ಟನ್ ಹೇಳಂಬಂದಾಗ ಹೇಳಕ್ ಬರಕ್ಕಲ್ಲ. ಏನೇಳೆ, ಇದ್ರ ಒಗಟನ್ನು ಬಿಡಿಸಿ ಹೇಳೋದಾಗ ಇಲ್ಲ, ಇದು ಗ್ಯಾರಂಟಿ ಒಮ್ಮಲ್ಲ, ಇದನ್ನ ಬರೆದ್ರೆ ಇದ್ರ ಬಗ್ಗೆ ತಿಳ್ಕೊಂಡು ಕಾಳಿದಾಸನಿಗೆ ಒಬ್ರಿಗೇನೆ, ಕಾಳಿದಾಸನ್ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಕಮಲೋತ್ಪತ್ತಿ ಅಂದ್ರೆ ಯಾರಿಗೆ ಹೋಲಿಕೆ ಮಾಡ್ತೀಯ ಅಂತ ಹೇಳ್ತಾನೆ. ಅವಾಗ ರಾಜ್ಕುಮಾರ್ ಹೇಳಲ್ಲ, ಕಣ್ಣಿಗೆ ಹೋಲಿಸ್ತೀನಿ ಅಂತ ಹೇಳ್ತಾರೆ ಕರ್ಕ ಬಂದ್ಮೇಲೆ, ವಿಷಯಕ್ಕೆ ಸಾಯಿಸ್ಬಿಟ್ಟಾರೆ ಸಾರ್ ಅಂತ. ಹಂಗೆ ಸುಮ್ಮನೆ ಎಲ್ಲರೂ ಕಮಲೋತ್ಪತ್ತಿ ಅಂತಾರೆ. ಏನೇಳೆ, ಕಮಲೋತ್ಪತ್ತಿ ಅಂತ ಹೇಳ್ತಾರೆ ಎಲ್ಲರೂ. ಅದ್ರ ಹಂಗಂದ್ರೆ ಏನ್ ಮೀನಿಂಗ್ ಹೇಳಿ, ಯಾಕೆ ಹಿಂಗೆ ಹೇಳಿ ಅದ್ರ ಗೊತ್ತಿಲ್ಲ. ಏನೇಳೆ, ಹೌದು, ಮೀನಿಂಗ್ ಗೊತ್ತಿಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ, ನಾನು ಪಕ್ಕಾ ಲೋಕಲ್ಲು, ಪಕ್ಕಾ 420 ಎಲ್ಲ ಮೀರಿ ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದೀನಿ. ನಾನು ಒಳ್ಳೆಯವನಾಗೆ ಕೂತಿದ್ದೀನಿ. ಎಲ್ಲವನ್ನೂ ನಾನು ಅನುಭವಿಸ್ಬೇಕು ಅಂತಲೇ ಇದ್ದೆ ಮೇಡಮ್. ಅಂದ್ರೆ ತೆರೆ ಕಾಣಂಗೆ ತೆರೆ ಕಾಣ್ದಂಗೆ ನಾನು ದುಃಖ ಅನುಭವಿಸ್ಬೇಕು. ಆಮೇಲೆ ನನ್ನ ಲೈಫಲ್ಲಿ ಏನೂ ಬೇಡ, ಯಾವ ಸಂತೋಷನೂ ಬೇಡ, ಯಾವ ತೃಪ್ತಿನೂ ಬೇಡ, ಏನು ಬೇಡ. ಜನಗಳ ಮನಸ್ಸಿನವಾಗ ನಾಡಿ ಮಿಡಿಸಿಂದ ಹೇಳ್ಬೋದು, ನನಗೇ ಏನು ಅನುಭವಿಸಿಲ್ಲ, ಇನ್ನೊಬ್ರಿಗೆ ಏನು ಹೇಳೋಣ. ಏನು ಹೇಳೆ, ನಾನು ಎಲ್ಲಾ ತರದ ದುಃಖವನ್ನು ಅನುಭವಿಸಿದ್ರೆ ತಾನೆ ನನಗೆ ಇನ್ನೊಬ್ರಿಗೆ ಔಷಧಿ ಕೊಡಕ್ಕಾಗೋದು. ನಾನು ಹೆಂಗೆ ಔಷಧಿ ಕೊಡಕ್ಕಾಗತ್ತೆ? ಸುಮ್ಮನೆ ನಮ್ಮ ಅಪ್ಪ ಒಂದು ಬುಕ್ ಬರ್ದಾನೆ, ನಾನು ಓದ್ಬಿಟ್ಟೆ, ಇವನೇ ಗುರು, ಇವನೇ ಶುಕ್ರ, ಇವನೇ ಶನಿ ಅಂದ್ಬಿಡೋದಲ್ಲ. ಶುಕ್ರ ಏನ್ ಮಾಡ್ತಾನೆ, ಗುರು ಏನ್ ಮಾಡ್ತಾನೆ, ಏನ್ ಹೇಳಿ, ಶುಕ್ಲ ಏನ್ ಮಾಡ್ತಾನೆ, ಗುರು ಅದು ಇಂಪಾರ್ಟೆಂಟ್ ಆಗುತ್ತೆ. ಅನುಭವಿಸ್ಬೇಕು. ಎಷ್ಟು ಗ್ರಹಗಳನ್ನ ನಾನು ಬಿಟ್ರೆ ಬಿಡಲ್ಲ. ಬಹಳ ವೈಬ್ರೇಷನ್, ತುಂಬಾ ದೊಡ್ಡ ವೈಬ್ರೇಷನ್ ಮೇಡಮ್ ಅವರೇ. ಪ್ರತಿ ದಿವಸ ಮ್ಯಾಚನ್ನ ಬಂದು ಪ್ರೆಡಿಕ್ಷನ್ ಮಾಡೋವೆ, ಸತ್ತೋಗ್ಬೇಕು. ಏನು ದಿವಸ ಹೇಳಕ್ಕಾಗತ್ತಾ? ನಾನು ಒಬ್ಬರಿಗೆ ಮಾತ್ರ ಗೊತ್ತು. ಕರೆಸ್ಬೇಕಾ ಸರ್? ಗುರುಜಿ, ಕರೆ ಸ್ವೀಕರಿಸೋದಕ್ಕಿಂತ ಮುಂಚೆ ಒಂದೇ ಒಂದು ಚಿಕ್ಕ ಕ್ವಶನ್ ಇದೆ. ಲೈಕ್ ಅಂದ್ರೆ ನಿಮ್ಮನ್ನ ಇಷ್ಟೊಂದು ಜನ ಫಾಲೋ ಮಾಡ್ತಾರೆ, ಜನ ಇಷ್ಟಪಡ್ತಾರೆ. ಆಮೇಲೆ ನೀವು ಅದರಲ್ಲೂ ಕೂಡ ಈ ಅಂಕಿ ಸಂಖ್ಯೆನಲ್ಲಿ ಜ್ಯೋತಿಷ್ಯವನ್ನ ಹೇಳೋದನ್ನ ಹುಟ್ಟಾಕಿದ್ದಂಥದ್ದು ಹೇಗ್ ಬಂತು ಈ ಒಂದು ಥಾಟ್, ಈ ವಂಶ ಜ್ಯೋತಿಷ್ಯ ಹೇಳಬೇಕು ಅಂತ ಪೂರ್ವಜರು ಹೇಳ್ತಾ ಇದ್ರಾ? ನನಗೆ ಚಿಕ್ಕದಿಂದಲೂ ನನಗೆ ಹೇಳಿದ್ದೆಲ್ಲ ನಡೆಯೋದು ಮೇಡಮ್ ಅವರೇ, ಹೇಳಿದ್ದೆಲ್ಲ ನಡೆಯೋದು. ನಾನು ಬೇಕಲ್ಲಿ ಕೆಲಸ ಮಾಡುವೆ. ಬೇಕಲ್ಲಿ ಕೆಲಸ ಮಾಡಿದಾಗ ಅವಾಗಾಗಿ ನಾನು ಕ್ರಿಕೆಟಿಂದ ಇದು ಕಲಿತೆ. ಅಂದರೆ ಇದು ನನಗೆ ಬರೋದು, ಇದಕ್ಕೊಂದು ಜೀವ ಕ್ರಿಕೆಟ್ ಆಯಿತು. ಏನೇಳಿ, ಕ್ರಿಕೆಟ್ ಪ್ರಿಡಿಕ್ಷನ್ ಮಾಡಿ ತುಂಬ ಸಕ್ಸಸ್ಸನ್ನು ಕೊಡ್ತು ಕ್ರಿಕೆಟು. ಹಾಗಾಗಿ ಕ್ರಿಕೆಟಿನಲ್ಲಿ ನಂಬರ್ ಆಗಿ ಹೇಳ್ತಾ ಬಂದೆ. ಆಮೇಲೆ ಈ ನಂಬರ್ ಬಂದರೆ ವಿಕೆಟ್ ಬೀಳುತ್ತೆ, ಈ ನಂಬರ್ ಬಂದರೆ ನೋ ಬಾಲ್ ಆಗುತ್ತೆ, ಈ ಬಾಲ್ ಬಂದರೆ ವೈಡ್ ಆಗುತ್ತೆ, ಈ ಬಾಲ್ ಬಂದರೆ ಗುಡ್ ಬಾಲ್ ಆಗುತ್ತೆ, ಈ ನಂಬರ್ ಬಂದರೆ ಯಾಕೆ ಹಿಂಗೆ ಆಗುತ್ತೆ, ಇದೇ ಡೇಟ್ ಪಕ್ಕ ಬಂದರೆ ಹಿಂಗೆ ಯಾಕಾಗುತ್ತೆ. ಈ ಥರ ನಾನು 2/9 ಯಾರನ್ನೂ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ, ಯಾರ ಮೊಬೈಲಲ್ಲಿ. ಹಾಗಾಗಿ 2ನೇ ತಾರೀಕು 29ನೇ ತಾರೀಕಲ್ಲಿ ಹುಡ್ತಾರೆ ನೋಡಿ, ಅವ್ರ ಲೈಫಲ್ಲಿ ತುಂಬ ಕಷ್ಟ ಬೀಳ್ತಾರೆ. ಏನು ರಾಜೇಶ್ ಖನ್ಗಿಂತ ಸೂಪರ್ ಸ್ಟಾರ್ ಯಾರು ಹುಟ್ಟಕ್ಕಾಗಲ್ಲ. ಏನ್ ಹೇಳಿ, ಅವ್ರ ಮನೆನೇ ಮಾರ್ಬಿಟ್ಟೋದು. ಮನೆ ಇವಾಗ ಶಾರುಖ್ ಖಾನ್ ಅಂದ್ರೆ ಅದೇ ಮನೆ 250 ಕೋಟಿ ರೂಪಾಯಿಗೆ. ತುಂಬಾ ಸಾಲದಲ್ಲಿ 25 ಸಿನಿಮಾ ಬೇಡ, ಡಬ್ಬಾ ಸಿನಿಮಾ ತಿನ್ನೋದು ಅದು ಸೂಪರ್ ಡೂಪರ್ ಹಿಟ್ ಆಗ್ಬಿಡೋದಂತೆ. ಅವರು ಅಂಥವರೇ ದುಡ್ಡಿಲ್ದಂಗಾದ್ರು. 29 ನಂಬರ್ಸು, 29ನೇ ತಾರೀಕು ಮುಂಗಾರು ಮಳೆ 29ನೇ ತಾರೀಕು ರಿಲೀಸ್ ಆಗಿದ್ದು. ಇವತ್ತು ಆ ಡೈರೆಕ್ಟರ್ ನೇಮ್ ಇಲ್ಲ, ಯೋಗರಾಜ್ ಭಟ್ಗೆ, ಗಣೇಶಿಗಿಲ್ಲ, ಆ ಸಕ್ಸಸ್ ನೇಮ್ ಇಲ್ಲ. ವಿಶಾಲ್ 29ನೇ ತಾರೀಕು ಅರ್ಧ ತಿಕ್ಲು ಅರ್ಧ ಲೂಸ್ ಥರ ಆಡ್ತಿರ್ತಾರೆ. ವಿಶಾಲ್ ಮೊನ್ನೆಲ್ಲ ನೋಡಿದ್ರೆ ನೀವು, ತುಂಬ 29 ಇಷ್ಟ ಬಂದಂಗೆ ಬದುಕ್ತಾರೆ. 29 ಅನ್ನೋದು ತುಂಬ ದೊಡ್ಡ ಕವಿ ಆಗೋದು, ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಜ್ಞಾನ ಜಾಸ್ತಿ 29ಗೆ. ಸಿನಿಮಾ ರಂಗೆಲ್ಲ ಆಗುತ್ತೆ. ಈ 29 ಬಂದ ಕ್ರಿಕೆಟಲ್ಲಿ ವಿಕೆಟ್ ಎಲ್ಲ ಬಿದ್ದು ಬಿಡುತ್ತೆ. ನಾವು ಪುನೀತ್ ರಾಜ್ಕುಮಾರ್ ಕೊನೆಗೆ 29ನೇ ನಂಬರ್ ಜರ್ಸಿ ನಂಬರ್ ಏನೋ ಹಾಕಿದ್ರು. ನಾನು ನೋಡಿದಾಗ 29 ಒಳ್ಳೆ ನಂಬರ್ಸ್ ಅಲ್ಲ. ಯಾವುದೇ ತಿಂಗಳಲ್ಲಿ ಹುಟ್ಟಿದ್ರು ಕೂಡ ಅದು ತುಂಬ ಪ್ರಾಬ್ಲಮ್ಮು. ಸಕ್ಸಸ್ ಹೆವಿ ಕೊಡುತ್ತೆ, ಫೇಲ್ಯೂರ್ ಕಮ್ಮಿ. ಮೊನ್ನೆ ನೋಡಿ ಏರ್ ಇಂಡಿಯಾ ಫ್ಲೈಟ್ ಬಿತ್ತು ಗೊತ್ತಾ, ಆ ಓನರ್ 29ನೇ ತಾರೀಕು, ಅವ್ರು ಇವತ್ತಿಲ್ಲ, ಆದ್ರೆ ಫ್ಲೈಟ್ ಬಿತ್ತು. ಅದು ಬಿದ್ದಿದ್ದೇವಾಗ ಅದು ಟೋಟಲ್ 9 ಬಂದಾಗ 3 and 9 ಕಾಂಬಿನೇಷನ್ ಬಿತ್ತು. ಅವ್ರಿಗೆ 9 ಅವ್ರಿಗೆ ಯಾವಾಗಲೂ ಆಗಲ್ಲ. ನೀವು ನೋಡಿ ಮೇಡಮ್ ಅವರೇ,
ನಾನು ಅದನ್ನು ಗೆಸ್ ಮಾಡಿ ನಾನು ಅವಾಗ ತಲೆ ಹೊಡೆದೋಗೋದು. ನನ್ನ ಹೆಂಡ್ತಿಗೆಲ್ಲ ಹೇಳು, ಇದು ಬರ್ದಿಟ್ಕ, ಇವತ್ತೇನು ಆಗುತ್ತೆ ನಂಗೆ ಫೋನ್ ಮಾಡಿ ಹೇಳು, ನಾನು ಆಟ ಓಡಿಸ್ತಾ ಇದ್ದೆ, ಎಲ್ಲರಿಗೂ ಹೇಳಿ, ಆಟ ಕೂತಿರೋರಿಗೆಲ್ಲ ಹೇಳಿದ್ದೆ. ಕರೆಕ್ಟಾಗಿ 2ನೇ ತಾರೀಕು ಮಳೆಯಿಂದ ಏನಾರು ಆಗುತ್ತೆ. 2ನೇ ತಾರೀಕು 9ನೇ ತಿಂಗಳು 2009. ಯಾವ್ದಾರ ಒಂದು ನಂಬರ್ ಇದೆ ಮೇಡಮ್, ಬರೀರಿ ಪೆನ್ನಲ್ಲಿ. 2ನೇ ತಾರೀಕು ಬರ್ಕಳಿ, 2 9ನೇ ತಿಂಗಳು 2009. ಬೇರೆ ನಂಬರ್ ಯಾವ್ದಾರು ಇದೆಯಾ? 292929 ಅಷ್ಟೇ ಅಲ್ವಾ? ಕರೆಕ್ಟಾಗಿ 2ನೇ ತಾರೀಕು ಹೆಲಿಕಾಪ್ಟರ್ಲಿ ವೈ.ಎಸ್. ರಾಜಶೇಖರ ರೆಡ್ಡಿ ಸತ್ತೋಗ್ಬಿಡ್ತಾರೆ ತಿರುಪತಿ ಬೆಟ್ಟದಲ್ಲಿ. ಇದು ನನಗೆ ಮುಂಚೆಲ್ಲ ಹೇಳ್ತಾ ಇರುತ್ತೆ, ಏನು ಆಗುತ್ತೆ, ಸತ್ತೋಗ್ತಾರೆ, ದೊಡ್ಡ ನ್ಯೂಸ್ ಆಗುತ್ತೆ ಅಂತ. ಅದೇ ಥರ 9ನೇ ತಿಂಗಳಿಗೆ ಮಂತ್ರ ರಾಘವನ್ ಸ್ವಾಮಿನೇ ಮುಳುಗೋಗ್ಬಿಡ್ತಾರೆ. ಊರಿಗೆಲ್ಲ ಆಶೀರ್ವಾದ ಮಾಡ್ತೀನಿ ಅಂತಾರೆ, ಅವ್ರು ನೋಡಿ ಅವರೇ ಮುಳುಗೋಗ್ಬಿಟ್ರು. ಅವ್ರನ್ನೇ ಕಾಪಾಡೋಕೆ ಹೆಲಿಕಾಪ್ಟರ್ ತಗೋಗ್ಬಿಟ್ರು. ಎಲ್ಲರೂ ಯಾರು ಸುಷ್ಮಾ ಇವರೆಲ್ಲರೂ ಯಾರು ಹೇಳಿ, ಇವರು BJP-ಲೆಲ್ಲ ಇದಾರಲ್ಲ, ಮುಳುಗೋಗ್ಬಿಡ್ತು ನೀರಲ್ಲಿ. ಯಾವ ದೇವ್ರನ್ನೂ ಬಿಡ್ತಾ ಇಲ್ಲ. ಅವತ್ತು ಅಮೇರಿಕಾದಲ್ಲಿ ಒಂದು ಫ್ಲೈಟ್ ಬಿದ್ದೋಗ್ಬಿಡ್ತು, ಅಲ್ಲೂ ಸತ್ತೋಗ್ಬಿಟ್ರು. ಇದು ಮತ್ತೆ 2029 ಬರುತ್ತೆ ಬರ್ಕಳಿ. 2ನೇ ತಾರೀಕು 9ನೇ ತಿಂಗಳು 2029. 2ನೇ ತಾರೀಕು 9ನೇ ತಿಂಗಳು 2029. 2029ಕ್ಕೆ ಪ್ರಪಂಚದಲ್ಲಿ ಕಾನೂನು 30% ಚೇಂಜ್ ಆಗುತ್ತೆ. ಇವಾಗ ಇರೋ ಕಾನೂನು 30% ಚೇಂಜ್ ಆಗುತ್ತೆ. ಇಲ್ಲೋ 30% ಜನ ಡೆತ್ ಆಗ್ಬಿಡ್ತಾರೆ ಯಾವ್ದಾದ್ರು ವಾರ್ ಆಗಿ. ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು, ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ಬೋದು. ಅವತ್ತಿಂದ ಸ್ಟಾರ್ಟ್ ಆಗ್ಬೋದು 2029. ಇದು ನನ್ನ ಲೈಫಲ್ಲಿ ಇದು ಹೆಚ್ಚು ಕಮ್ಮಿ ನನಗೆ 18 ವರ್ಷ ಮುಂಚಿಂದೆಲ್ಲ ಗೊತ್ತು ನನಗೆ. ಇವತ್ತು ನೀವು ಕೇಳ್ತಾ ಇದ್ರೆ ಹೇಳ್ತಾ ಇದ್ದೀನಿ, 3ನೇ ಮಹಾಯುದ್ಧ ಪಕ್ಕ ನಡೀತಿದೆ. 30% ಹಾಳಾಗೋಗುತ್ತೆ. 2029. ಹೌದು ಮೇಡಮ್ ರೇ, ಒಂದು ಹೊಸ ಸಬ್ಜೆಕ್ಟ್ ಕಂಡಿದ್ದೀನಿ. ಗುರು ಕೇತು ಬಂದು ಗುರುಮಲ್ಲಿ ಇರಬಾರ್ದು. ಗುರುಮಲ್ಲಿ ಇದ್ರೆ ಫೈನಾನ್ಸ್ ಎಲ್ಲ ಜೀರೋ ಬ್ಯಾಲೆನ್ಸ್ ಮಾಡ್ಬಿಡ್ತಾನೆ. ಏನ್ ಹೇಳಿ, ಎಲ್ಲ ಜೀರೋ ಬ್ಯಾಲೆನ್ಸ್ ಮಾಡ್ತಾನೆ. ನನ್ನ ಜಾಗದಲ್ಲಿ ಗುರು ಕೇತು ಮಲ್ಲಿ ಇದ್ದಾನೆ, ನನಗೆ ಮೋಕ್ಷ ಕೊಡ್ತಾನೆ. ನನ್ನ ಹತ್ರ ₹1 ದುಡ್ಡಿರಲ್ಲ ನೋಡಿ, ₹1 ದುಡ್ಡಿರಲ್ಲ, ಯಾವಾಗಲೂ ದುಡ್ಡಿಡಲ್ಲ. ನಂಗೆ ಎಷ್ಟೋ ಸರಿ ಪೊಲೀಸ್ನವ್ರು ಫೈನ್ ಹಾಕ್ತಾಗ ಕಾರ್ ಬಿಟ್ಟು ಹೋಗಿದ್ದೀನಿ, ನಾನು ಫೈನ್ ಕಟ್ ಕಳಿಸ್ತು ಹೋಗ್ರೆ ಅಂದಿದ್ದೀನಿ ನಾನು. ಈ ಥರ ಎಲ್ಲ ನಡೆದಿದ್ದು ಜೀವನದಲ್ಲಿ. ನನ್ನ ಹತ್ರ ದುಡ್ಡು ಬರಲ್ಲ ನೋಡಿ. 2019 20 ಧನುಸ್ಸು ರಾಶಿಯಲ್ಲಿ ಕೇತು ಗ್ರಹ ಇರ್ತಾನೆ. ಇಡೀ ದೇಶದಲ್ಲೆಲ್ಲ ಕರೋನಾ ಬಂದು ಯಾರು ದುಡಿತಿಲ್ಲ ಇರಲಿಲ್ಲ ಮಲ್ಲಿರೋರು. ಇದು ಲಾಜಿಕ್. ನಾನು ಇದೊಂದು ಸಬ್ಜೆಕ್ಟನ್ನ ಯಾರು ನಾನು ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಜಾತಕ ನೋಡ್ಕೊಳ್ಳಿ. ಗುರು ಜೊತೆ ಕೇತು ಇರುತ್ತೋ ಇಲ್ಲ ಗುರು ಮಲ್ಲಿ ಕೇತು ಇರ್ತಾನೋ, ಇನ್ನು ನೀವು ಯಾವತ್ತೂ ಯಾರಿಗೂ ದುಡ್ಡು ಇಸ್ಕೊಡ್ಬೇಡಿ, ಯಾರಿಗೂ ಬಡ್ಡಿವರ ಮಾಡ್ಕೋಬೇಡಿ. ನಿಮ್ಮ ದುಡ್ಡು ಪಂಗನಾಮಾಗಿ ನಿಮ್ಮ ಮನೆ ಮಠ ಆಸ್ತಿ ಮಾರಬೇಕಾಗತ್ತೆ. ಏನೇಳೆ, ಮನೆ ಮಠ ಆಸ್ತಿ ಎಲ್ಲ ಮಾರಬೇಕಾಗುತ್ತೆ. ಇದು ಲಾಜಿಕ್ ಮೇಡಮ್. ನನ್ನ ಲೈಫಲ್ಲಿ ನಾನು ನನ್ನ ಮೀರಿ ದುಡ್ಡು ಇಸ್ಕೊಟ್ಟಿದ್ದೀನಿ. ಏನೇಳೆ, ನಿಮಗೆ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಇನ್ನೂ ಸೈಕಲ್ ಹೊಡಿತಾ ಇದ್ದೀನಿ. ನನ್ನ ಜಾಗದಲ್ಲಿ ಗುರುಮಲ್ ಕೇತಿದ್ದಾರೆ, ಯಾರು ಅನುಭವಿಸಿರ್ತಾರೆ. ಹೌದು ಗುರುಜಿ. ನನ್ನ ಮನೆ ಪೇಪರ್ ಬರೆದು, ನನ್ನ ಮನೆ ಆಸ್ತಿ ಬರೆದು ಒಬ್ಬರಿಗೆ ದುಡ್ಡು ಇಸ್ಕೊಟ್ಟಿದ್ದೀನಿ. ಅವ್ರ ಹತ್ರ ಒಂದೇನು ಇಸ್ಕೊಂಡಿಲ್ಲ, ಫ್ರೆಂಡ್ಶಿಪ್ ಚೆನ್ನಾಗಿರಲಿ ಅಂತ. ಅಂದರೆ ಇದನ್ನು ಮಾಡಿಸ್ತಾನೆ ಗ್ರಹಗಳು. ಇದು ಲಾಜಿಕ್. ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಜವಲ್ಲೂ ಕೂಡ ಹೊಸ ವರ್ಷದ ಗಿಫ್ಟ್ ಸಬ್ಜೆಕ್ಟ್ಗಳು ಕೊಟ್ಟಿದ್ದೀನಿ. ಇವತ್ತು ಕೇಳಿದಿರೋ ಸಬ್ಜೆಕ್ಟು ಗುರುಮಲ್ ಕೇತಿದ್ರು ಸರಿ, ಗುರು ಜೊತೆ ಕೇತಿದ್ರು ಸರಿ, ನೀವು ಕಂಡರ ದುಡ್ಡಿಗೆ ವ್ಯವಹಾರಕ್ಕೆ ಹೋಗಬಾರ್ದು. ಇದನ್ನು ಬರ್ಕೊಳ್ಳಿ. ಒಂದಲ್ಲ ಒಂದು ಪ್ರಾಬ್ಲಮ್ ಸಿಗಾಕೈತೀರ, ಇಕ್ಕಟ್ಟು ಸಿಗಾಕೈತೀರ. ಇದು ಸಬ್ಜೆಕ್ಟು ಭಾಳ ದೊಡ್ಡ ಸಬ್ಜೆಕ್ಟು, ಭಾಳ ದೊಡ್ಡ ಸಬ್ಜೆಕ್ಟನ್ನು ಆಗ್ತಾ ಹೋಗುತ್ತೆ, ಭಾಳ ಮಿರಾಕಲ್ ಆಗುತ್ತೆ, ಭಾಳ ದೊಡ್ಡ ಸಬ್ಜೆಕ್ಟು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಗ್ರಹಗಳು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಡೇಟಲ್ಲಿ ಹುಡ್ತವ್ರಿಗೆ ಫೈನಾನ್ಸ್ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. 16ನೇ ತಾರೀಕರಿಗೆ ಬಡ್ಡಿ ಅವರ ಫೈನಾನ್ಸ್ ಮಿನಿಸ್ಟರ್ ತುಂಬ ಚೆನ್ನಾಗಾಗುತ್ತೆ. ಇವರು ಯಾವಾಗಲೂ ಏನಾದ್ರು ಗಲಾಟೆ ಆದರೆ ಇವರು ಲವ್ವಿಂದಲೇ ಇವ್ರ ಲೈಫನ್ನು ಹಾಳು ಮಾಡ್ಕೊತಾರೆ. ಲವ್ನ ಹುಷಾರಾಗಿ ನೋಡ್ಕೋಬೇಕು. ಗುರುಜಿ ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬರೋಣ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು? ಹಾ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಹಾ, ಹುಟ್ಟಿದ ದಿನಾಂಕ ಹೇಳಿ. 28/10. 28/10. 1980. 1981. ಬೆಳಿಗ್ಗೆ 5ರಿಂದ 6 ಗಂಟೆ. ಬೆಳಗ್ಗೆ 5ರಿಂದ 6 ಗಂಟೆ. 5ರಿಂದ 6 ಗಂಟೆನಾ? ಓಕೆ, ಗುರುಜಿ ಇದ್ದಾರೆ, ಪ್ರಶ್ನೆ ಕೇಳಿ. ಏನು ಸರ್ ನಿಮ್ಮ ಪ್ರಶ್ನೆ? ನಮಸ್ಕಾರ. ನಿಮ್ಮ ಆಶೀರ್ವಾದ ಖಂಡಿತ ಇದೆ ಸರ್. ನನಗಿಂತ ಹೆಚ್ಚಾಗಿ ಶ್ರೀ 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 ಪ್ರಕಾಶನಾಥ ಸ್ವಾಮಿ ಆಶೀರ್ವಾದ ಚೆನ್ನಾಗಿರಲಿ. ಹೇಳಿ ಸರ್ ಗುರುಗಳೇನು? ಸ್ವಲ್ಪ ಆಗ್ತಾ ಇಲ್ಲ. ಏನು ಹೇಳಿ? ಯಾವ ಕೆಲಸ ಮಾಡಿದ್ರು? ಹ್ಞೂ, ಹಲೋ,
ಹೇಳಿ ಸರ್, ಸಾಲ ಇದ್ದೀರಾ? ಸಾಲ ಮಾಡಿದ್ರಾ? ಹಾ ಸಾಲ ಇದೆ ಗುರುಜಿ. ಎಷ್ಟಿದೆ? ಒಂದು 20 ಲಕ್ಷ ಇದೆಯಾ? ಹಾ ಸರ್ ಆಗತ್ತೆ ಗುರುಜಿ. ಎಷ್ಟಿದೆ? ಒಂದ್ 20 ತನ ಆಗತ್ತೆ ಗುರುಜಿ. ಅದನ್ನು ಹೇಳುತ್ತೆ. ಹಾ ಸರ್, ಇದನ್ನು ತೀರ್ಸಿ ನನಗೇನು ಕೊಡ್ತೀರಾ? ನೀವ್ ಏನ್ ಕೇಳ್ತೀರ ಅದನ್ನ ಕೊಡ್ತೀನಿ ಗುರುಜಿ. ಸರ್, ಇವಾಗ ಎಷ್ಟಿದೆ ಫೋನ್ಪೇಲಿ ದುಡ್ಡು? ಫೋನ್ ಪೇನೇ ಇಲ್ಲ ಗುರುಜಿ. ನನಗೆ ನಾನು ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೇಳಿ ಭಾಳ ಟ್ರೈ ಮಾಡಾಕ್ತೀನಿ ಗುರುಜಿ. ಒಟ್ಟೆ ನನಗೆ ಅಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಬೆಂಗಳೂರಿಗೆ. ಹಲೋ, ಯಾಕೆ ಬರೋಕ್ಕಾಗಲ್ಲ? ಬಸ್ ಬಿಟ್ಟಿಲ್ವಾ? ಟ್ರೈನ್ ಬಿಟ್ಟಿಲ್ವಾ? ಅಂದ್ರೆ ನನ್ನಂತೆ ದುಡ್ಡೇ ಸಿಗ್ತಾ ಇಲ್ಲ ಗುರುಜಿ. ನಾನು ಏನಾದ್ರು ಒಂದು ರೆಡಿ ಮಾಡ್ಕೊಂಡು ನಿಮಗೆ ಭೇಟಿ ಬರ್ಬೇಕಂದ್ರೆ ಭಾಳ ಒಂದು ಸಮಸ್ಯೆ ಬಂದು ಪ್ರಾಬ್ಲಮ್ ಆಗಿದೆ. ಓಕೆ, ನಿಮ್ಮ ಲೈಫಲ್ಲಿ ನಿಮಗೆ ಶನಿ ರಾಶಿಲಿದ್ದಾನೆ. ಹಾ ನೀವು ಕಳ್ಳನೋ ನಿಮ್ಮ ಜೊತೆ ಸಿಗೋರು ಕಳ್ಳನೋ ಇಬ್ರಿಗೂ ಗೊತ್ತಿಲ್ಲ. ನಿಮ್ಮನ್ನು ನೋಡ್ರೆ ಅವ್ನು ಕಳ್ಳ ಅಂತಾನೆ, ಹಾ ಅವ್ನು ನೋಡ್ರೆ ನೀನು ಕಳ್ಳ ಅಂತಾನೆ. ಹಿಂಗೆ ಆಯ್ತು ನಿಮ್ಮಿಬ್ರಿಗೂ, ಅಲ್ವಾ? ಹೌದು ಗುರುಜಿ. ಕರೆಕ್ಟೇ ಅಲ್ವಾ? ಹೌದು ಗುರುಜಿ. ನಿಮ್ಮ ಲೈಫಲ್ಲಿ 8ನೇ ತಿಂಗಳಿಂದ ನೀವು ಪ್ರಾಬ್ಲಮಿಂದ ಆಚೆ ಬರ್ತೀರಾ. ಈ 8 ತಿಂಗಳು ರೀ. ಹೌದೌದು. ಇನ್ನು 8 ತಿಂಗಳು, ಇನ್ನು 7 ತಿಂಗಳು ಬ್ಯಾಲೆನ್ಸ್ ಇದೆ. ಅಲ್ಲಿಂದ ಆಚೆಗೆ ನೀವು ಒಬ್ಬರು ತುಂಬ ದೊಡ್ಡ ವ್ಯಕ್ತಿಯಾಗಿ ಬಿಸ್ನೆಸ್ ಮ್ಯಾನ್ ಆಗಿ ಹೆವಿ ಕ್ಲಿಕ್ ಆಗ್ತೀರಾ. ಹೆದರಬೇಡಿ, ತುಂಬ ದೊಡ್ಡ ವ್ಯಕ್ತಿ ಆಗ್ತೀರಾ. 8ನೇ ತಿಂಗಳಾದ್ಮೇಲೆ ಚೆನ್ನಾಗಿರ್ತೀರಾ. ಒಳ್ಳೇದಾಗಲಿ. ಹಲೋ, ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಗುರುಜಿ ಮಾತನಾಡ್ತಾ ಹೋಗೋಣ. ಇವತ್ತು 16 ನೀವಾಗಲೇ ಸುಮಾರು ವಿಚಾರಗಳನ್ನ ಹೇಳಿದ್ದೀರಾ. ನಾನು ಆಗ್ಲೇ ಕೇಳ್ದಂಗೆ ಪ್ರತಿ ಸತಿನೂ ಕೂಡ ನೀವೇನೋ ಒಂದು ಹೇಳಿದಾಗ ಅದು ಸತ್ಯನೇ ಆಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾಲಲ್ಲಿ ಇದ್ದಾರೆ, ಮಾತನಾಡಿಸ್ಕೊಂಬರೋಣ. ನಮಸ್ತೆ. ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಅಮ್ಮ? ನಮ್ಮ ಮಗನ ಬಗ್ಗೆ. ಮಗನ ಹೆಸರು, ಹುಟ್ಟಿದ ದಿನಾಂಕ ಹೇಳಿ. ಮಗ ಗಣೇಶ್ ಅಂತ. 7/3/2006. 7/3/2006. ಹುಟ್ಟಿದ ಸಮಯ? ಸಮಯ 7/3. ಜಾವ 4:30 ಮೇಡಮ್. ಬೆಳಗಿನ ಜಾವ 4:15ನಾ? ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಅಮ್ಮ ನಿಮ್ಮ ಪ್ರಶ್ನೆ. ಅಮ್ಮ, ನಿಮ್ಮ ಮಗನ ಹೆಸರು ಗಣೇಶನಾ? ಸರ್. ಈ ನೇಮ್ ಚೆನ್ನಾಗಿಲ್ಲ. ಏನು ಮಾಡ್ತಾನೆ ಗಣೇಶ? ಓದ್ತಾ ಇದ್ದಾನೆ. ಓಕೆ, ನೋಡಿ, ನಮ್ಮ ದೇಶದಲ್ಲಿ ಗಣೇಶ್ ಅಂತ ಹೆಸರು ಮೊದಲನೇ ಹೆಸರಲ್ವಾ? ಮೊದಲನೇ ಪ್ರೈಮ್ ಮಿನಿಸ್ಟರ್ ಬಂದಿಲ್ಲ, ಮೊದಲನೇ CM ಬಂದಿಲ್ಲ. ಬರ್ಬೇಕು ತಾನೆ ಮೇಡಮ್ ಅವರೇ? ಗಣಪತಿ ಮೊದಲನೇ ಪೂಜೆ ತಾನೆ. ಗಣೇಶನವ್ರು ಯಾಕೆ ಮೊದಲನೇ CM ಆಗಿ ಬರ್ಬಾರ್ದಾಯ್ತು? ಮೊದಲನೇ ಪ್ರೈಮ್ ಮಿನಿಸ್ಟರ್ ಯಾಕೆ ಬರ್ಬಾರ್ದಾಯ್ತು? ಯಾಕೆ ಮೇಡಮ್ ಅವರೇ? ಗಣೇಶನವ್ರೆಲ್ಲ ಮದುವೆ ಆದ್ಮೇಲೆ ಹಾಳಾಗೋಯ್ತಾರೆ. ಮದುವೆ ಆದ್ಮೇಲೆ ಹಾಳಾಗೋಗ್ತಾರೆ. ನಿಮ್ಮ ಮಗನಿಗೂ ಕೂಡ 7ನೇ ಮನೇಲಿ ಶನಿ ಗ್ರಹ ಇದ್ದಾನೆ. ನಿಮ್ಮ ಮಗನ ಜಾತಕ ತುಂಬ ಚೆನ್ನಾಗಿದೆ. ಅಪ್ಪ ತಾತ ದೊಡ್ಡಪ್ಪ ಯಾರು ಇದ್ದಾರಾ? ಇಲ್ಲ ಯಾರು ಒಬ್ರು ಹೋಗ್ಯವರ? ಅವ್ನು 4 ವರ್ಷಕ್ಕೆ ಅಪ್ಪತ್ತಿರೋದ್ರು. ಅದನ್ನ ಅಪ್ಪನ ಕಳ್ಕೋಬೇಕು ಅಂತ ಇರುತ್ತೆ. ಅದಕ್ಕೆ ಹೇಳಿದೆ ನಾನು ಇಂಡೈರೆಕ್ಟಾಗಿ ಅಪ್ಪ ದೊಡ್ಡಪ್ಪ ಅಂತ ಯಾಕೆ ಹೇಳ್ತೇನೆ. ನಿಮ್ಮ ಅಪ್ಪ ಅವ್ರ ಅಪ್ಪ ಸತ್ತೋದ್ರೆ ಬೇಜಾರಿದ್ದಾರೆ. ಅಜ್ಜಿ ಯಾರು ಇಲ್ಲ ಸರ್. ಎಲ್ಲ ಮುಂಡೆ ಮೋಚ್ಕೋಯ್ತು. 9ನೇ ಮನೇಲಿ ಕೇತು ಸಾಯಿಸ್ಬಿಟ್ಟಿತ್ತು. ಏನು ಹೇಳಿ? ಸರ್ವನಾಶ ಮಾಡಿಬಿಟ್ಟಿತ್ತು 9ನೇ ಮನೆನ. 9ನೇ ಮನೆ ಅಧಿಪತಿ ತಾಯಿ ತಂದೆನೂ ಹೋದ್ರು, ಎಲ್ಲ ಹೋದ್ರು ಸರ್. ಈಗೀಗ ಹೌದೌದು, ಇವನು 9ನೇ ಮನೆ ಕೆಟ್ಟು ಕೆರೆ ಹಿಡ್ದೈತೆ. ಅದರಲ್ಲೂ ಕೂಡ 2013ರಿಂದ 2031 ಬರೀ ಸಾವಿನ ಮನೆ ಆಗಿತ್ತು ಮನೆ. ಹೌದಾ ಸರ್? 2013ರಿಂದ ಸಾವಿನ ಮನೆಗಳಾಗಿದೆ, ದುಃಖಗಳಾಗಿದೆ. ಅದು ಎಲ್ಲ ಸತ್ತೋಗಿರುತ್ತೆ. ಹಾಂ, ಅದ್ರ ಮೇಲೆ ಎಲ್ಲ ಈಗ 2021 ನಮ್ಮ ಅಣ್ಣ, ಅವ್ರ ಅಜ್ಜಿ, 2010 ಅವ್ರ ಅಪ್ಪ, ನಮ್ಮ ತಾಯಿ 2013 ಅಯ್ಯೋ ಬರೀ ಸಾವೇ ಸ್ವಾಮಿ. ಮರಳಿ ಬಾದರೂರಿಗೆ ನಿಮ್ಮ ಪಯಣನ ಹತ್ರ ಬೋಲ್ಡ್ ಹಾಕಬೇಕು. ಬೆಳಗ್ಗೆ ಕ್ಯಾಸೆಟ್ ಹಾಕಬೇಕು. ಎಳ್ದಾಳದ ಮಾತ್ರ ಗಣೇಶ ಮೊದಲನೇದು ಪೂಜೆ. ಆದರೆ ಮನೆಯಲ್ಲಿ ಹಂಗಾಗಿತ್ತು. ಯಾಕೆ ಕಾರಣ ಅಂದರೆ ಎಲ್ಲ ಶನಿ ನಕ್ಷತ್ರದಲ್ಲಿ ರಾಹು ಕೂತ್ಬಿಟ್ಟವನೆ. ಶನಿ ನಕ್ಷತ್ರದಲ್ಲಿ ರಾಹು ಕೂರ್ಬಾರ್ದು. ಪುಷ್ಯ ಅಂದರೆ ಉತ್ತರಾಭಾದ ನಕ್ಷತ್ರದಲ್ಲಿ ರಾಹು ಕೂತಿದ್ದಾನೆ. ಅದರಿಂದ ಇವ್ರಿಗೆ ಕಂಟಕ ಆಗ್ತೈತೆ. ಹಾಗಾಗಿ ಮಗುಗೆ ನಡೀತಿರೋದು ರಾಹು ದಶೆ ನಡೀತೈತೆ. ಅದರಲ್ಲಿ ಕೂಡ ಕೇತು ಕೂಡ ಚಂದ್ರನ ನಕ್ಷತ್ರದಲ್ಲಿ ಕೂತಿದ್ದಾನೆ. ಭಾಳ ಮಿರಾಕಲು. ಅಮ್ಮ, ಇವನು ಲೈಫಲ್ಲಿ ದುಡ್ಡು ಕಾಸು ಲೈಫಲ್ಲಿ ಎಲ್ಲ ಚೆನ್ನಾಗಿರ್ತಾನೆ. ಆದರೆ ಇವನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ನಿಮ್ದು ಎಲ್ಲಿಂದ ಕರೆ ಮಾಡಿದ್ರ ತಾಯಿ? ನಾವು ಬೆಂಗಳೂರಿಂದ, ನಾವು ಬೇರೆ ಶಿವಮೊಗ್ಗದಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿರತ್ತೆ. ಓಕೆ, ಪ್ರೋಗ್ರಾಮ್ ನೋಡ್ತೀರಾ? ಖುಷಿ ಆಗುತ್ತಾ? ಅಯ್ಯೋ, ನಾವು ಸುಮಾರು ನೀವು ಕಸ್ತೂರಿ ಟಿವಿಯಿಂದ ಬಂದಾಗಿಂದನೂ ನೋಡ್ತೀವಿ. 29ನೇ ತಾರೀಕು ಡೇಂಜರು ಮದುವೆ ಬಾರ್ದು ಅಂದ್ರಲ್ಲ, ನಾವು ಅದೇ ಆಗಿರೋದು. ನಮ್ಮ ಯಜಮಾನನು ಬೇಗನೆ ತಿರೋದ್ರು. ತುಂಬಾ ಅಂದ್ರೆ ನಿಮ್ಗೆ ತುಂಬಾ ಫಾಲೋ ಮಾಡ್ತೀವಿ ಗುರುಜಿ ನಾವು. ಏನು 29 ಸರಿ ಇಲ್ಲ, 8ನೇ ತಾರೀಕು ಮದುವೆ ಬಾರ್ದು. ಈ ಮದುವೆ ದಿನಾಂಕ 8ನೇ ತಾರೀಕು ಇಟ್ಟವ್ರು ಯಾರೋ.
ಹೌದು 8ನೇ ತಾರೀಕು ಮದುವೆ ಗಂಡ ಸತ್ತೋಯ್ತಾರೆ. ಇವೆಲ್ಲ ಮುಹೂರ್ತಕ್ಕೆ ಅರ್ಹತೆ ಇಲ್ಲ. ಜನ ಹುಚ್ಚಿನ ಮದುವೆ ಉಂಡನ್ನೇ ಪಂಚಾಂಗ ನೋಡ್ತಾರೆ, ಪಂಚಮಿ ದಶಮಿ ಬಂದರೆ ಪಂಚ ಬಿಚ್ಕೊಳ್ಳಿ ಇಲ್ಲ ಪಂಚ ಕಟ್ಕೊಳ್ಳಿ ಅಂತಾರೆ. ಮೇಡಮ್ ಅವರೇ, ಹಾ ಹೇಳಿ ಪಂಚಾಂಗ ನೋಡ್ಬಾರ್ದು. ಪಂಚಮಿ ದಶಮಿ ಬಂದ್ರೆ ಇಲ್ಲ ಪಂಚ ಕಟ್ಕ ಇಲ್ಲ ಪಂಚ ಬಿಚ್ಕ. ಗುರುಗಳೇ ನೀವ್ ಈಗ ಹೇಳ್ತಿದ್ರಲ್ಲ ಇವ್ರ ಬಾಯಿ ಬಿಡ್ಸಕ್ ಆಗಲ್ಲ, ಇವ್ರ ಕಿರಾತ್ರು ಒಂದು ಹಾಂ ಸೇಮ್ ಹಂಗೆ ಗುರುಗಳೇ. ನಮ್ ಮಗ 7ನೇ ತಾರೀಕು ಹಾಂ ಯಪ್ಪ ಒಂದು ವಿಷಯನೂ ಬಾಯಿ ಬಿಡ್ಸಕ್ ಆಗಲ್ಲ. ಹಾಂ ನಮ್ಗೇನೆ ಬರೀ ಸುಳ್ಳು ಹೇಳ್ತಾರೆ ಗುರುಗಳೇ. ಹಾಂ ಬರೀ ಸುಳ್ಳು, ಅವ್ನ್ ಬಾಯಿ ಬಿಟ್ರೆ ಸುಳ್ಳು. ಮನೆಗಂತೂ ಅವನಿಂದ ನಮ್ಗೆ ನೆಮ್ಮದಿನೇ ಇಲ್ಲ ಗುರುಗಳೇ. ಯಪ್ಪ ನಮ್ಗೆ 7ನೇ ತಾರೀಕು ನೀವ್ ಹೇಳೋದ್ ನೋಡ್ಬಿಟ್ರೆ ಹಾಂ ಒಂದೊಂದ್ಸರಿ ಏನಾದ್ರು ನಾವೇ ಮಾಡಿ ಏನಾದ್ರು ಮಾಡ್ಬಿಡೋಣ ಅನ್ನೋಷ್ಟು ನಮಗ್ ಬೇಜಾರ ಬಂದ್ಬಿಟ್ಟೈತೆ. ಅಷ್ಟು ಹಿಂಸೆ ಕೊಡ್ತಾನೆ ಗುರುಗಳೇ. ಅಮ್ಮ ನಿಮಗೆ ನಾನು 7ರ ಬಗ್ಗೆ ಹೇಳಿದ್ನಲ್ಲ, ಏನು ಅನಿಸ್ತಮ್ಮ ಇವಾಗ ನಿಮ್ದೆ ಹೇಳ್ತಾ ಇದ್ದಾರಲ್ಲ? ಯಪ್ಪ ನಮ್ಗೆ ಹೆದರಿಕೆ ಆಗ್ತಿದೆ ಗುರುಗಳೇ, ಇನ್ನು ಏನೇನ್ ಮಾಡಿ ನಮಗ್ ತಂದ್ಬಿಡ್ತಾನೋ ಅಂತ. 7 ಇವ್ರು ಹುಟ್ಟಿ ಯಪ್ಪ ಇರ್ತಾರೆ ಎಲ್ಲಾರು, ಒಬ್ಬೊಬ್ರು ತುಂಬಾ ಇದ್ರಲ್ಲೇ ಚಂದಾಗೆ ಇರ್ತಾರೆ. ಆದ್ರೆ ನಮ್ ಮಗ ಈ ನೆನ್ಸ್ಕೊಂಡ್ಬಿಟ್ರೆ 7ನೇ ತಾರೀಕು ಇಷ್ಟು ಡೇಂಜರ, 16 ಇಷ್ಟು ಡೇಂಜರ ಅಂತ ಕಣ್ಣೀರ್ ಹಾಕಂಗಾಗ್ತಿತ್ತು ನೆನ್ಸ್ಕೊಂಡ್ರು. ನಾವ್ ಎತ್ತಿರೋದೇ ದೊಡ್ಡ ತಪ್ಪ ಅನ್ನಷ್ಟು ಅಳು ಬರ್ತಿದೆ ಗುರುಗಳೇ. ನಾವಿಬ್ರು ಮಾತಾಡ್ತೇವೆ, ಏನ್ ಧರ್ಮ ಮಾಡಿದೀವಿ ಇವ್ರು ಎತ್ತಿ ಅನ್ನೋಷ್ಟು ತುಂಬಾ ಹಿಂಸೆ ಪಡೋಂಗಾಗಿದೆ. ನಾನು ಈ ಮಗು ಮಾತಾಡ್ತಿದ್ದಾಗ ನಿಮ್ಗೆ ಏನು ಅನಿಸ್ತೈತಿ ಈ ನಂಬರ್ ಬಗ್ಗೆ ಹೇಳ್ಬೇಕಾದ್ರೆ? ನೀವು ನಿಮ್ಮದೇ ಮಗ ಆಗಿದ್ದು ನೀವು ಕೇಳ್ತಿರಲ್ಲ, ನಿಮ್ಮ ಇದೇ ಬಡಿತ ಏನು ಅನಿಸ್ತಾಯಿತ್ತು? ಯಪ್ಪ ಇನ್ನೂ ಜಾಸ್ತಿ ಆಗ್ತೈತೆ ಗುರುಗಳೇ. ಹಾಂ ಈಗ ನೀವ್ ಹೇಳಿದ್ರ ಬರೀ ಸಾವು ಸಾವು ಒಂದು, ಹಾಂ ಇನ್ನೂ ಹೆದರಿಕೆ ಶುರುವಾಗಿತ್ತು. ಇನ್ನೂ ಏನು ನಮ್ಗೆ ಏನ್ ಬರ್ತಿತ್ತೋ ಅಂತ ಏನ್ ಮಾಡೋದು ಯಪ್ಪ ದೇವ್ರೇ, ನೀವ್ ನೆನ್ಸ್ಕೊಂಡ್ರೇನೆ ಹೆದರಿಕೆ ಆಗ್ತಿತ್ತೆ ಗುರುಗಳೇ. ನನ್ನ ಜ್ಯೋತಿಷ್ಯ ನಿಮಗೆ ಏನು ಅನ್ಸುತ್ತೆ ಮೇಡಮ್? ಬೇರೆಯವ್ರಿಗೂ ನನಗೆ ಏನು ಡಿಫ್ರೆನ್ಸ್ ಇದೆ ಬೇರೆಯವ್ರಿಗೂ ಹೇಳೋಕ್ಕೂ ನಾನು ಹೇಳೋದು? ನೀವು ಕರೆಕ್ಟಾಗಿ ಸತ್ಯ ಹೇಳ್ತಾ ಇದ್ದೀರಾ ನೀವು. ಆದ್ರೆ ಆ ಸತ್ಯ ಹೇಳಕ್ ಕೇಳ್ಸ್ಕೊಳಕ್ ಧೈರ್ಯವಾಗಿರ್ಬೇಕು ನಾವು ಗುರುಗಳೇ. ಹೌದಾ? ಯಪ್ಪ ತುಂಬಾ ಭಯ ಆಗ್ತಿದೆ ಗುರುಗಳೇ. ಒಂದೊಂದ್ ನಂಬರ್ದು ನೀವ್ ಹೇಳ್ತಿರಲ್ಲ ಯಪ್ಪ, ಒಂದೊಂದ್ಸರಿ ಅವ್ರ ಜೀವನದಾಗ ಹಿಂಗೆಲ್ಲ ನಡೀತಾ ಈಗ ನೀವ್ ಹೇಳ್ತಾ ಇದ್ದೀರಾ. ನಾವ್ ತುಂಬಾ ದಿವಸದಿಂದ ಪ್ರಯತ್ನ ಪಡ್ತಿದ್ದೆ. ಹೌದಲ್ಲ ನನ್ ಮಗನ್ ಇವತ್ತು ತರನ್ನ ಸಿಕ್ಬಿಟ್ಟು ಕೈ ಕಾಲೆಲ್ಲ ನಡು ಬರ್ತಾ ನೀವ್ ಹೇಳೋದ್ ನೆನ್ಸ್ಕೊಂಡ್ರೆ ಈಗ ಮಾತಾಡಕ್ಕೆ ಒಂಥರ ಗಡ 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 ಅಂತೈತೆ ಗುರುಗಳೇ. ಯಾಕೆ ಮೇಡಮ್? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ವಾಣಿ ಅಂತ ಗುರುಗಳೇ. ವಾಣಿಯವ್ರು ಯಾಕೆ ಗಡಗಡ ಅಂತ ನಡುಕ್ತಿದ್ರ ವಾಣಿಯವ್ರು? ನಾನೇನ್ ಹೇಳ್ತೀನಿ, ಇರೋದೀಗ ಸತ್ಯ ಹೇಳ್ತಿರಲ್ಲ, ಮುಂದೆ ಹಿಂಗೆಲ್ಲ ನಡೀತಿತಿ ಅಂತ. ಯಪ್ಪ ನಿನ್ ನೆಡ್ಬಿಟ್ರೆ ನಾವ್ ಇನ್ ಹೆಂಗ್ ಬಾಳೋದು, ಜೀವ ಇರ್ಕೋಬೇಕಾ ಬೇಡವಾ ಅನ್ಸ್ಬಿಟ್ಟಿದೆ ಗುರುಗಳೇ. ವಾಣಿಯವ್ರೆ ನಿಮ್ಗೆ ನೋಡಿ, ಅಷ್ಟೆಲ್ಲ ಜನ ಇದ್ದಾರೆ, ಇಷ್ಟು ಶೇರ್ ಮಾರ್ಕೆಟ್ ಇದ್ದಾರೆ. ಒಬ್ಬ ಚಿನ್ನದ ರೇಟ್ ಜಾಸ್ತಿ ಬರುತ್ತೆ ಅಂತ ಹೇಳಲ್ಲ, ಒಬ್ಬ ಶೇರ್ ಮಾರ್ಕೆಟ್ ಅನ್ನು ಹೇಳಲ್ಲ. ಅಲ್ಲ ಮೇಡಮ್ ಅವರೇ? ನಾನೊಬ್ಬನೇ ಹೇಳಿದ್ದು ಚಿನ್ನ ಮಾರಬೇಡಿ, ಚಿನ್ನ ರೇಟ್ ಜಾಸ್ತಿ ಆಗುತ್ತೆ. ಜಮೀನು ಮಾರಬೇಡಿ, ಜಮೀನು ರೇಟ್ ಜಾಸ್ತಿ ಆಗುತ್ತೆ. ಮತ್ತು ಕಾಯಿಲೆ ಬಂದು ಸತ್ತೋಗ್ತಾರೆ, ಇನ್ಸೂರೆನ್ಸ್ ಮಾಡಿಸಿ. ರೋಡಲ್ಲಿ ಇದನ್ನೆಲ್ಲ ಒಬ್ಬ ಶೇರ್ ಮಾರ್ಕೆಟನ್ನು ಪ್ರೆಡಿಕ್ಷನ್ ಮಾಡಿಲ್ಲ. ನಾನು ಶೇರ್ ಮಾರ್ಕೆಟಲ್ಲಿ ಹೇಳ್ತೀನಿ, ನಾನು ಶೇರ್ ಮಾರ್ಕೆಟಲ್ಲಿ ಹೇಳ್ತೀನಿ. ನಾನು ಇವಾಗ ಹೆಂಗೆ ಗೊತ್ತಾ, ತುಂಬ ಜನ ಇದ್ದಾರೆ ದೊಡ್ಡವರು, ಕಮ್ಲೋತ್ಪತ್ತಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ವರ್ಷ ಟ್ರೈನ್ ಬೀಳುತ್ತೆ, ಫ್ಲೈಟ್ ಇದು ಯಾವ ತಿಂಗಳಲ್ಲಿ ಬೀಳುತ್ತೆ, ಯಾವ ಡೇಟಲ್ಲಿ ಬೀಳುತ್ತೆ ಹೇಳೋದು ಹೇಳಕ್ಕಲ್ಲ. ವರ್ಷಕ್ಕೆ ಆಯ್ತಾ ಇರ್ತಾರೆ, ಆಗ ಅದನ್ನ ಡೇಟ್ ಸಮೇತ ಹೇಳ್ಬೇಕಲ್ವ ಮೇಡಮ್ ಅವರೇ? ಅಲ್ವಾ? ಇವಾಗ ಏನು ಮಾಡ್ತೀರಾ? ನಿಮ್ಮ ಮಗನ್ನ ಇವಾಗೆಲ್ಲ ನನ್ನ ಸಬ್ಜೆಕ್ಟನ್ನ ಕೇಳಿದ್ರಿ ನೀವು, ಹಂಗೆ ನಿಮ್ಮ ಮಗ ಇದ್ದಾನೆ, ಇವಾಗ ಏನು ಮಾಡ್ತೀರಾ ಹೇಳಿ? ನಾವು ಏನ್ ಮಾಡ್ಬೇಕು ನೀವೇನ್ ಹೇಳಿ ಗುರುಗಳೇ? ಇವನ್ ಏನ್ ಮಾಡಿದ್ರೆ ಸರಿ ಬರ್ತಾನೆ? ನಿಮ್ಮ ಮಗನ್ನ ನೀವು ಸೆರ್ ಮಾಡಬೇಕು. ಒಳ್ಳೆ ನಿಮ್ಮ ಮಗ ಸೆರೋಗ್ತಾನ ಸೆರೋಗಲ್ವಾ? ಒಂದು ಹಾಡು ಹೇಳಿ, ನಾನು ಹೇಳ್ಬಿಡ್ತೀನಿ. ಬೇಗ ಹೇಳಿ. ಪಾಡು ಶ್ರೀ ಸತ್ಯನಾರಾಯಣ ಪನ್ನದ ಶಯನ ಪಾವನ ಚರಣ ನಂಬಿದೆ ನಿನ್ನ. ನಾಗ ನಿಲ್ಸಿದ್ರಿ, ಕಾಮ್ಗೆ ಮತ್ತೆ ನಾಗ ನಿಲ್ಸಿರಲ್ವಾ? ಕಾ ಮತ್ತೆ ನಾ ಅಂದ್ರೆ ಖಂಡಿತ ಅಲ್ಲಿ ಕೂಡ ಒಂದು ಸೆರೋಗಲ್ವಂತೆ. ಅಯ್ಯೋ ಗುರುಗಳೇ. ಹೌದು, ಕಾನ್ ಅಕ್ಷರ ಬಂದು ಮಿಥುನ ರಾಶಿಗೆ ಹೇಳ್ತೀರಾ, ಅದೇ ನೀ ಬಂದು ವೃಶ್ಚಿಕ ರಾಶಿ ನಿಲ್ಲಿಸ್ತೀರಾ. ಅಲ್ಲಿ ಏನಾಗುತ್ತೆ, ಕಾ ಬಂದು ಆರ್ದ್ರ ನಕ್ಷತ್ರದಲ್ಲಿ ಸ್ಟಾರ್ಟ್ ಆಗುತ್ತೆ, ನೀ ಬಂದು ಅನುರಾಧ ನಕ್ಷತ್ರದಲ್ಲಿ ನಿಲ್ಲುತ್ತೆ. ಮತ್ತು ಶನಿ ಮತ್ತು ರಾಹು ಸಂಬಂಧನೇ ಬಂತು, ಮತ್ತು ಅಷ್ಟಕ ವರ್ಗ ಬಂತು, 8 and 6 ಕಾಂಬಿನೇಷನ್ನೇ ಬಂತು. ಖಂಡಿತಲ್ಲೂ ಕೂಡ ಇವನು ಸೆರೋಗಲ್ಲ. ಒಂದ್ಸರಿ ನಿಮ್ಮನ್ನು ಒಡೆದ್ಬಿಡ್ತಾನೆ ಮೇಡಮ್ ಅವರೇ, ಬೈದ್ಬಿಡ್ತಾನೆ, ಒಡೆದ್ಬಿಡ್ತಾನೆ, ಒದ್ಬಿಡ್ತಾನೆ.
ಅದೇ ಸ್ವಾಮಿಗಳೇ ಒಂದೊಂದ್ಸರಿ ಹೆದರಿಕೆ ಆಗ್ತಿತ್ತು ಅವ್ನು ನೋಡಿದ್ರೆ ಗುರುಗಳೇ ನಿಮ್ಗೆ. ಇಲ್ಲ ಹೊಡಿತಾನೆ ಮೇಡಮ್, ಹೊಡಿತಾನೆ. ಒಂದ್ ಸ್ವಲ್ಪ ನಾವೇನಾದ್ರು ಇದ್ ಮಾಡಿದ್ರೆ ರಾಂಗ್ ಆಗಿ ಮಾತಾಡೋದು, ಹೊಡಿಯಕ್ ಬರೋದು, ಹಿಂಗೆಲ್ಲ ಮಾಡ್ತಾನೆ. ಇಲ್ಲ ಹೊಡಿತಾನೆ, ಬಿಡ್ತಾನೆ ಒಂದು ಗೋಸು. ಅವತ್ತು ಬೇಜಾರ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತೀರಾ. ಇವನಿಗೋಸ್ಕರ ಗಂಡನ ಕಳ್ಕೊಂಡೆ, ಮನೆಯವ್ರು ಕಳ್ಕೊಂಡೆ, ಎಲ್ಲರೂ ಕಳ್ಕೊಂಡೆ, ಕೂಲಿ ಕೆಲಸ ಮಾಡಿದೆ, ಹುಟ್ಟಿದ ಊರು ಬಿಟ್ಬಿಟ್ಟು ಬಂದೆ. ಇವಾಗ ಇವನು ನನಗಿಲ್ಲಾರು ನಾನು ಯಾರಿಗೋಸ್ಕರ ಬರ್ಕಲಿ ಅಂತ ಖಂಡಿತಲ್ಲಿ ಕೂಡ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ ಮೇಡಮ್ ಅವರೇ. ಅಯ್ಯೋ ದೇವ್ರೆ. ಹೌದಾ ಗುರುಗಳೇ? ಅದಕ್ಕೆ ಅವ್ನಿಗೆ ಹೇಳಿ, ಅಪ್ಪ ನಾನು ದಡ್ಡ, ನೀನು ಬುದ್ಧಿವಂತ, ನಾನು ಕಮ್ಮಿ ಮಾತಾಡ್ಸಪ್ಪ ಅಂತ ಹೇಳಿ. ಏನು ಹೇಳಿ? ನಾನು ದಡ್ಡ ಕಣಪ್ಪ, ನಿಮ್ಮ ಅಮ್ಮ ನಾನು ದಡ್ಡ, ನೀನು ಬುದ್ಧಿವಂತ, ನಾನು ಕಮ್ಮಿ ಮಾತಾಡ್ಸು ಅಂತೇಳಿ. ಇವ್ರನ್ನೆಲ್ಲ ಕರ್ಕೋಗಿ ಎಲ್ಲರೂ ಹಾಸ್ಟೆಲ್ ಹಾಕ್ಬೇಕಾಯ್ತು. ಮನೆ ಹೆಂಗೆ ಗೊತ್ತಾ ಮೇಡಮ್ ಅವರೇ, ಬಂದರೆ ಅವ್ನ ರೂಮನ್ನು ಯಾರು ಮುಟ್ಟಬಾರ್ದು, ಅವನ್ನ ಮಾತಾಡಿಸ್ಬಾರ್ದು, ಏನು ಮಾಡಬಾರ್ದು, ಏನು CM ಓಡಾಡ್ತಾನೆ ಮನೇಲಿ. ಏನು ಹೇಳಿ? CM ಬರ್ತಾರ, ಅಕ್ಕಪಕ್ಕ ಯಾರು ಮಾತಾಡಿಸ್ಬಾರ್ದು. ಇವಾಗ ನೋಡಿದ್ರೆ ಸಿನಿಮಾ ಹೀರೋಗಳು ಬರ್ತಾರೆ, 4 ಜನ ದುಡ್ಡು ಕೊಟ್ಟು ಅವರೇ ಬಾಡಿಗಾರ್ಡ್ ತಗೊಂಡ್ಬಂದ್ಬಿಟ್ಟು ಇವರೇ ಹೋಗೋದು, ಇವರೇ ಬರೋದು. ಏನು ಹೇಳಿ? ಅವನಲ್ಲಿ ಅಣ್ಣನೂ ಇರಕ್ಲ, ತಮ್ಮನೂ ಇರಕ್ಲ, ಸಂಬಳ ಕೊಟ್ರೆ 5 ಜನ ಆ ಕಡೆ ನಿಂತಿರ್ತಾರೆ. ಹಂಗಾಯ್ತು ನಿಮ್ಮ ಮಗ. ನಿಮ್ಮ ಮನೇಲಿ ಅವ್ನ ಪಾಡ್ಗವ್ನು ಓಡಾಡಬೇಕು, ಹಬ್ಬ ಓಡಾಡ್ದಂಗೆ. ಏನು ಹೇಳಿ? ಒಳ್ಳೇದಾಗಲಿ, ಎದುರುಗಡೆ ಸಿಗಿ, ಇನ್ನು ಮಾತಾಡೋಣ. ಧನ್ಯವಾದಗಳು ಮಾತಾಡಿದ್ಕೆ. ಧನ್ಯವಾದಗಳು ಅಮ್ಮ, ಕರೆ ಮಾಡಿದ್ದಕ್ಕಾಗಿ. ದಯಮಾಡಿ ಬೇಜಾರು ಮಾಡ್ಕೊಳ್ಳಿ. ನಿಮ್ಗೆ ಏನಿಸ್ತದೆ ದೇವ್ರ ಬಗ್ಗೆ? ಗುರುಜಿ, ಸಾಮಾನ್ಯವಾಗಿ ಇವಾಗ ಅವ್ರು ಹೇಳ್ತಾ ಇದ್ದಿದ್ದನ್ನು ಕೂಡ ಕೇಳಿಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಪಾಪ ಅಂತ ಅನ್ನಿಸ್ತು. ಅವ್ರ ಕಣ್ಣೀರಿಟ್ರು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ. ನೀವು ಕಸ್ತೂರಿನಲ್ಲಿ ಮಾಡೋದನ್ನ ನೋಡಿದ್ದಾರೆ, ಜೊತೆಯಲ್ಲಿ ಇವಾಗ ಮಾಡೋದನ್ನ ನೋಡಿದ್ದಾರೆ, ಎಷ್ಟು ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ನಿಮ್ಮನ್ನ. ಸತ್ಯ ಹೇಳ್ತೀರಾ ಅಂತ ಅವ್ರು ಭಯ ಪಡ್ತಿದ್ದಾರೆ. ಜೊತೆಯಲ್ಲಿ ನೀವು ಹೇಳೋ ಜ್ಯೋತಿಷನ ಕೇಳ್ಬೇಕಂದ್ರೆ ಧೈರ್ಯ ಇರ್ಬೇಕು, ಗುಂಡ್ಗೆ ಇರ್ಬೇಕು. ಸುಮ್ನೆ ಎಲ್ರು ಕೂಡ ಜ್ಯೋತಿಷ ಹೇಳ್ತಾರೆ, ಆದ್ರೆ ಪಾಲಿಶ್ಡ್ ಆಗಿ ಮಾತನಾಡೋದೇ ಬೇರೆ, ಅಥವಾ ಇರೋದನ್ನ ಇದ್ದಾಗೆ ನೇರವಾಗಿ ಹೇಳೋದೇ ಬೇರೆ. ಅದನ್ನ ಅವರು ಕೂಡ ವ್ಯಕ್ತಪಡಿಸಿದ್ರು. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಡ್ ಬರೋಣ. ಗುರುಜಿ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ವಿಜಯಪುರಿಂದ ಮಾತಾಡ್ತಾ ಇರೋದು ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ಹೇಳಿ. ನಾನು 22/7/1991 ಮೇಡಮ್. 22/7/1998 91 ಮೇಡಮ್. 91. ಹುಟ್ಟಿದ ಸಮಯ ಮೇಡಮ್ ರಾತ್ರಿ 8 ಗಂಟೆ ಇರಬೇಕು ಮೇಡಮ್. 8 ಗಂಟೆ 41 ನಿಮಿಷ ಇರ್ಬೋದು. 8 ಗಂಟೆ 41 ನಿಮಿಷ. ಓಕೆ ಸರ್, ಗುರುಜಿ ಇದ್ದಾರೆ, ಮಾತನಾಡಿ. ಬಟ್ ಟಿವಿ ವ್ಯಾಲ್ಯೂಮ್ನ ಕಡಿಮೆ ಮಾಡಿ ಮಾತನಾಡಿ. 22/7/1991. 22/7/1991 ರಾತ್ರಿ 8:41. ರಾತ್ರಿ 8:41. ನಮಸ್ಕಾರ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಇವತ್ತು ಮದುವೆ ಆಗೋರಿಗೆ ಒಂದು ಟಿಪ್ಸ್ ಕೊಟ್ಟಿದ್ದೀನಿ. ಆರ್ಯವರ್ಧನ್ ಅಂತ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ದಯವಿಟ್ಟು ಹೋಗಿ ಅದನ್ನು ಫಾಲೋ ಮಾಡಿ. ಏನು ಹೇಳಿ, ಯಾರಿಗೆ ಮದುವೆ ಆಗಿಲ್ಲ ಅವರೆಲ್ಲರೂ. ಏನು ಅನಿಸ್ತು ಸರ್? ಬೆಳಗ್ಗೆ ಪ್ರೋಗ್ರಾಮ್ 9 ಗಂಟೆಗೆ ನೋಡಿದ್ರಾ? ನೋಡಿದ್ದೀನಿ. ಏನು ಅನಿಸ್ತು? 16 ಇವಾಗ 42 ನಿಮಿಷ ಆಯ್ತು. ಬೆಳಗ್ಗೆ 16 ತಾರೀಕು ಬಗ್ಗೆ 7 ಬಗ್ಗೆ ಪ್ರೆಡಿಕ್ಷನ್ ಕೊಟ್ಟನಲ್ಲ, ಏನು ಅನಿಸ್ತು ನಿಮಗೆ? ಇಲ್ಲ, ಕರೆಕ್ಟ್ ಆಗೇನೆ ಕೊಟ್ಟಿದ್ದೀರಿ ಗುರುಜಿ. ಹೆಂಗೆ? ಅದಕ್ಕೆ ಬೆಳಗ್ಗಿಂತಾನೆ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಕಾಲ್ ಕನೆಕ್ಟ್ ಆಗ್ತಾ ಇದ್ದಿದ್ದಿಲ್ಲ, ಇವಾಗ ಕನೆಕ್ಟ್ ಆಯ್ತದು. ಯಾವ ಊರು ನೀವು? ವಿಜಯಪುರ ಗುರುಜಿ. ಅಂದ್ರೆ ವಿಜಯಪುರ ಅಂದ್ರೆ ಇದು ಹತ್ರ, ಬಳ್ಳಾರಿ ಹತ್ರ? ಅಲ್ಲ ಗುರುಜಿ, ಇದು ಗೋಲ್ ಗುಂಬಜ್, ಬಿಜಾಪುರ. ಅದೇ 28ನೇ ಜಿಲ್ಲೆನ ಏನದು? ಹೌದು ಗುರುಜಿ. ಹೌದೌದು. ಸರಿ, ಏನು ಅನಿಸ್ತು ಬೆಳಗ್ಗೆ ಪ್ರೋಗ್ರಾಮ್ ನೋಡಿದೆ? ಈ 16 ಬಗ್ಗೆ 7 ಬಗ್ಗೆ ಪ್ರೆಡಿಕ್ಷನ್ ಕೊಟ್ಟಾಗ ನಿಮಗೆ? ಕರೆಕ್ಟ್ ಆಗೇನೆ ಕೊಟ್ಟಿದ್ದೀರಿ ಗುರುಜಿ. ಅದಕ್ಕೆ ಅದಾದ್ಮೇಲೆ ಯಾವ್ದಿದ್ರು ಕರೆಕ್ಟ್ ಆಗೇ ಇದೆ ಗುರುಜಿ ನಿಮ್ದು. ನೆನ್ನೆ ಒಂದು ಫೇಸ್ಬುಕ್ ಒಬ್ರು ಜಾತಕ ಪ್ರೆಡಿಕ್ಷನ್ ಮಾಡಿದೆ, ನೋಡಿದ್ರಾ? ನೋಡಿದೀನಿ ಗುರುಜಿ. ಇವಾಗ್ಲೇ ಒಬ್ರು ಮಾಡಿದ್ರಲ್ಲ ಕಾಲ್. ಮೇಡಮ್ ಅವರು. ಹೌದು, ಅವ್ರು ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ರಿ ನೀವು. ಏನ್ ಅನಿಸ್ತು ಈ ತರ ಪ್ರೆಡಿಕ್ಷನ್? ಬೇರೆ ತರ ನಾನು ಇಷ್ಟೇ ಪರ್ಫೆಕ್ಟ್ ಆಗಿದೆ ಗುರುಜಿ ನಿಮ್ದು. ಪ್ರೆಡಿಕ್ಷನ್ ಪರ್ಫೆಕ್ಟ್ ಆಗಿದೆ. ಹೌದಾ ಸರ್? ಮನೇಲಿ ಯಾರು ಇದ್ರೆ ಏನ್ ಕೇಳ್ಬೇಕು ಅಂತ ಇದ್ರ? ಏನಿಲ್ಲ ಗುರುಜಿ, ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಂದು ಅದು ರಾತ್ರಿ 8 ಗಂಟೆ 10 ನಿಮಿಷ ಗುರುಜಿ. ಅದು ನಾನು ಹುಟ್ಟಿರೋದು ರಾತ್ರಿ 8 ಗಂಟೆ 10 ನಿಮಿಷನಾ? ಹೌದು ಗುರುಜಿ. ಹೌದು. ಏನ್ ನಿಮ್ ಪ್ರೆಡಿಕ್ಷನ್ ಏನ್ ಸರ್? ಏನಿಲ್ಲ ಗುರುಜಿ, ಸುಮ್ನೆ ಹಾಗೆ ಕೇಳ್ಬೇಕಂತ ಇತ್ತು ಅಷ್ಟೇ. ಮನೇಲಿ ಯಾರು ಇದ್ರ? ಇಲ್ಲ, ಮನೇಲಿ ಕೇಳ್ಬೇಕು ಅಂದ್ರು, ಅಷ್ಟಿಗೆ ಕಟ್ ಆಗೋಯ್ತು. ನೆಕ್ಸ್ಟ್ ಕರೆಸ್ಬೇಕು ಸರ್. ಓಕೆ ಗುರುಜಿ ಮಾತನಾಡ್ತಾ ಹೋಗೋಣ, ಆಮೇಲೆ ಇಂಥ ಕರೆ ಸ್ವೀಕಾರ ಮಾಡೋಣ. ಇವತ್ತು ಲಕ್ಕಿ ನಂಬರು ಅಥವಾ ಲಕ್ಕಿ ಬಣ್ಣ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬರೋಣ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಟಿವಿ ವ್ಯಾಲ್ಯೂಮ್ನ ಕಡಿಮೆ ಮಾಡಿ, ನಿಮ್ಮ ಧ್ವನಿ ಕೇಳಿಸಲ್ಲ ನನ್ಗೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತುಮಕೂರಿಂದ ಮಾಡ್ತಿದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು?
ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ ಹೆಸರು ಹೇಳಿ. ಹೊರಗಡೆ ಬಂದಿದ್ದೀನಿ ಮೇಡಮ್ ಅವರೇ, ಹೊರಗಡೆ ಬಂದಿದ್ದೀನಿ. ಆದ್ರೂ ಕೂಡ ಗೊತ್ತಾಯ್ತು, ಹೇಳಿ ಸರ್, ಏನು ಯಾರ ಬಗ್ಗೆ ಕೇಳ್ತೀರಾ? ಸರ್ ನನ್ನ ಮಗ ಗುರುಗಳ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಹೇಗಿದ್ದೀರಾ? ನೋಡಿದ್ರಿ ಇವತ್ತು 16 ಬಗ್ಗೆ ಹೇಳಿದ್ದು. ಸೂಪರ್ ಗುರುಗಳ, ನೀವು ದಿವಸ ಹೇಳೋದು ಸೂಪರ್, ಇವತ್ತಂತೂ ಸೂಪರ್ ಗುರುಗಳ. ಯಾಕೆ ಸರ್ ಇವತ್ತು ಸೂಪರ್ ಅಂತ ಹೇಳಿದ್ರೆ? ಯಾಕಂದ್ರೆ ಅವ್ರ ಮಗನ ಬಗ್ಗೆ ಅಮ್ಮ ಹೇಳ್ತಲ್ಲ ಗುರುಗಳ, ಎಲ್ಲ ಹೇಳಿದ್ರು, ನಿನ್ ಮಗ ನಿನ್ ಹೊಡಿತಾನೆ, ನಿನ್ ಮುಂದೆ ನೇಣಕ್ಕನಕ್ ಹೋಗ್ಬಿಡ್ತೀಯ ಬೇಜಾರ್ ಮಾಡ್ಕೊಂಡು, ಇದ್ದಂಗೆ ಹೇಳ್ತಿರಲ್ಲ ಗುರುಗಳ. ಯಾರು ಹೇಳ್ತಾರೆ ಗುರುಗಳ ಹಿಂಗೆ? ಗುರುಗಳ ನಾವು ನಿಮ್ಮ ಅಭಿಮಾನಿಗಳು, ನಾನು ಸಾಕಷ್ಟು ಸಾರಿ ಬಂದಿದ್ದೀನಿ, ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ಭದ್ರಕಾಳಿ ಅಮ್ಮನ್ ಬಂದಿದ್ದೀನಿ ಜೊತೆಲಿ. ಧನ್ಯವಾದಗಳು. ಏನು ಅನಿಸ್ತು ಸರ್ 16 ಬಗ್ಗೆ ಸಾಕಷ್ಟು ಪೆಟಿಷನ್ ಕೊಟ್ಟನಲ್ಲ ಸರ್? ಸೂಪರ್ ಸರ್. ನಾವು ನಮ್ಮ ಹತ್ರ ಪದಗಳೇ ಹೇಳಕ್ಕಲ್ಲ. ಇವ್ರದ್ದು ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ, ಮತ್ತೆ ಬಿಸ್ನೆಸ್ ಆಗಿ ಬರ್ತತೆ, ಅರ್ಧಂಬರ್ಧ ತಿಕ್ಲಂಗ್ ಓಡಾಡ್ತೀವಿ. ಯಾರು ಹೇಳ್ತಾರೆ ಸರ್ ಹಿಂಗೆಲ್ಲ? ಯಾವ ಜ್ಯೋತಿಷಿಗಳ ಸುಮ್ಮನೆ ಜೆರಾಕ್ಸ್ ಮಾಡ್ತಾರಲ್ಲ, ಯಾರು ನಿಮ್ಮಂಗೆ ಹೇಳಕ್ಕೆ? ಎಷ್ಟು ಸಾರಿ ಬಂದಿರೋ ಗುರುಗಳ ನಿಮ್ಮ ಹತ್ರ ಅಂತೂ, ನಿಮ್ಮ ಆಫೀಸ್ಗೆ ಗುರುಗಳ ನಮ್ಮ ವಾಯ್ಸ್ ಅಂತ ಗೊತ್ತಿಡ್ದಿರ್ಬೋದು ನೀವು ಮೋಸ್ಟ್ಲಿ ನನಗೆ. ಮಿಲ್ಟ್ರರಾ? ಹೌದು, ಯಾಸ್ ಗುರುಗಳೇ, ಸೂಪರ್ ಗುರುಗಳೇ, ಸೂಪರ್. ನಮಸ್ಕಾರ ಗುರುಗಳೇ. ನನ್ನ ವಾಯ್ಸ್ ಗೊತ್ತಾಯ್ತು, ನೀವೇ ಮಿಲ್ಟ್ರಿ ಅಂತ. ಸೂಪರ್ ಗುರುಗಳೇ, ನೀವು ಇಷ್ಟೊಂದು ಹೆಂಗ್ ನಾವು ಕಾಯ್ಕೊಂಡಿರ್ತೀರಿ ಗುರುಗಳೇ ವಾಯ್ಸ್ ನಿಂತಾನೆ. ಸರ್ ನನಗೆ ಅನ್ನ ಹಾಕಿದ ದನಿಗಳು ಸರ್. ನೀವು 2004 ಊಟ ಮಾಡ್ತೀನಿ ಸರ್. ಆ ಜ್ಯೋತಿಷಿ ನನ್ನೊಬ್ಬ ಕೂಲಿ ಕೆಲಸ ಸರ್. ಒಬ್ಬ ಟೈಲರ್ ಏನ್ ಮಾಡ್ತಾನೆ, ಬಟ್ಟೆ ಕೊಟ್ರೆ ಹೊಲ್ಕೊಡ್ತಾನೆ. ನಾನೊಬ್ಬ ಟೈಲರ್ ಸರ್. ನಿಮಗೆ ಬಟ್ಟೆ ನಿಮ್ದು ಹೊಲ್ಗೆ ನಂದು ಸರ್, ಅಷ್ಟೇ. ಇಲ್ಲ, ನಾನೊಬ್ಬ ಜ್ಯೋತಿಷನಲ್ಲ ಸರ್, ನಾನೊಬ್ಬ ಟೈಲರು. ನಿಮ್ಮ ಬಟ್ಟೆ ತಂದು ಕೊಡ್ತೀರ, ಹೊಲ್ಕೊಡ್ತೀನಿ. ನಿಮ್ಮ ಗ್ರಹಗಳು ತತ್ತೀರ, ನಿಮ್ಮ ಬಗ್ಗೆ ಹೇಳ್ತೀನಿ. ನಿಮ್ಮ ಗ್ರಹ ಹಿಂಗೆ ಮಾಡುತ್ತೆ, ಒಳ್ಳೇದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ ಅಂತ. ನಿಮಗೆ ನೀವು ಕೆಟ್ಟವ್ರ ನಮ್ಮ ಮನಸ್ಸು ನೀವು ಕೋಲಿರೋ ನಮ್ಮ ಮನಸ್ಸು ನಮ್ಮ ಬಾಯಲ್ಲೂ ಬರೋದಿಲ್ಲ ನಿಮ್ಗೆ ಹೇಳಕ್ಕೆ. ನಮ್ ಕಣ್ಣೀರ್ ಬರ್ತಾ ಇದೆ ನಾನು ಮಾತಾಡ್ಬೇಕಾದ್ರೆ. ಈಗ ನಾನೊಂದು ಆರ್ಮಿಯಲ್ಲಿ ಅಷ್ಟು ಗಟ್ಟಿ ಗುಂಡಿಗೆ ಇರೋ ಮನುಷ್ಯ ನಾನು. ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಕಣ್ಣೀರ್ ಬರುತ್ತೆ. ಇನ್ನೊಂದು ಗುರುಗಳು ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ದೆ ನಾನು. ಅದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾನು ಇಂಥ ತಾರೀಕಿಗೆ ಸಾಹಿತ್ಯ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ನಾನು ಅವತ್ತು ಹತ್ಬಿಟ್ಟೆ ಗುರುಗಳ. ನನ್ನ ಪೆಡಿಷನ್ ನನ್ನ ಸಾವು ಹೇಳಿದಾಗ್ಲಾ? ಗುರುಗಳ ನಾನು ಕ್ಲಾಸಲ್ಲಿ ಹತ್ಬಿಟ್ಟೆ. ನಾನೆಲ್ಲ ಆ ಕಡೆ ಯಾಕೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲ ನಮ್ಗೆ. ನಾನು ಅಲ್ಲೇ ಕಣ್ಣೀರ್ ಹಾಕಿದೆ ಗುರುಗಳು. ಈಗಲೂ ನಮ್ಗೆ ಅದು ನೆನ್ಸ್ಕೊಂಡ್ರೆ ಕಣ್ಣೀರ್ ಬರುತ್ತೆ ಗುರುಗಳ. ಇದೇನೋ ನಿಮ್ಮ ಮೇಲೆ ಇಟ್ಟರ ಅಭಿಮಾನ ವಿಶ್ವಾಸ, ನನಗೆ ಅದೇನೋ ಗೊತ್ತಿಲ್ಲ ಗುರುಗಳು. ಅದು ಹೌದೌದು, ಈಗಲೂ ಕಣ್ಣೀರ್ ಬರ್ತಾ ಇದೆ ಗುರುಗಳೇ. ಕಣ್ಣಲ್ಲಿ ನೀರು ಹಾಕ್ತೀನಿ. ನನ್ನ ಕಣ್ಣು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಗುರುಗಳ ನನಗೆ. ಇಲ್ಲ ಸರ್, ನನಗೆ ನಿಮ್ಗೆ ಗೊತ್ತು, ನಾನು ಏನು ಓದಿಲ್ಲ, ಆದ್ರೂ 5000 ಜನಕ್ಕೆ ಸ್ಟೂಡೆಂಟ್ ಪಾಠ ಮಾಡಿದ್ದೀನಿ. ಹೆಂಗ್ ಮಾಡಿದ್ದೀನಿ ಏನು ನಂತರ ಒಂದೊಂದು ಟಿಪ್ಸ್ ಕೊಟ್ಟಿದ್ರು ಬಿಡಿ ಗುರುಗಳೇ. ಒಂದೊಂದು ಮಾತುನು ನಿಮ್ಗೆ ನಾವು ನೋಟ್ ಮಾಡ್ಕೊಂಡಿದೀವಲ್ಲ. ಆಮೇಲೆ ಇದು ಪಂಚಾಂಗ ತಗೊಂಬಂದು ಲಾಸ್ಟ್ ಟೈಮ್ ಅಲ್ಲಿ ಪಂಚಾಂಗ ತಗೊಂಬಂದು ಪಂಚಾಂಗದ ಬಗ್ಗೆನೇ ಹೇಳ್ತಾರಲ್ಲ ಗುರುಗಳೇ, ತರ್ಸಿದ್ರೆ ಎಲ್ಲರ ಹತ್ರನು ಕ್ಲಾಸ್ಗಳಲ್ಲಿ. ಅದೇ ಕನ್ನಡ ಸಾಹಿತ್ಯ ಪರಿಷತ್ ಕ್ಲಾಸ್ ನಲ್ಲಿ ಬೆಳಿಗ್ಗೆ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಸರ್. ಈ ನಂಬರ್ ಹಿಂಗಾಗುತ್ತೆ, ಹಿಂಗ್ ಮಾಡುತ್ತೆ ಅಂತ ತಂದವನೇ ವರ್ಲ್ಡಲ್ಲಿ ನಾನು ಸರ್. ಸರ್ ನಾನಂತೂ ವರ್ಲ್ಡಲ್ಲಿ ತಂದವ್ ನಾನು. ಬಹಳ ಚರ್ಚೆ ಮಾಡಿದ್ದೀನಿ ಗುರುಗಳೇ ನಿಮ್ ಬಗ್ಗೆ ಅಂತ. ಬಹಳ ಒಳ್ಳೇದು ನಿಮ್ ಬಗ್ಗೆ. ನಾನು ಇವತ್ತವರೆಗೆ ಯಾರ್ದು ಕಾಪಿ ಮಾಡಿಲ್ಲ, ಮಾತನ್ನು ರಿಪೀಟ್ ಮಾಡಲ್ಲ, ಮತ್ತೆ ದೇವ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ನೋಡಿದ್ರೆ ನೀವು? ಹೌದಾ, ನೀವು ದೇವ್ರ ಬಗ್ಗೆನೂ ನೀವು ಯಾರಿಗೆ ಹೇಳು ಇಲ್ಲ ಏನಿಲ್ಲ. ಮತ್ತೆ ತಿರುಪತಿ ಬಾಗ್ಲಾಗ್ತದ ಅಂತ ಹೇಳಿದ್ರಿ, ಜನ ಎಲ್ಲಂದ್ರಲ್ಲೇ ಬಿದ್ದೋಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ ಅಂತಾನೆ ಹೇಳಿದ್ರಿ. ಈ ವಿಷಯ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಚರ್ಚೆ ಮಾಡಿದ್ರೆ ನನ್ನೊಂಥರ ಕೀಳಾಗಿ ಇವನೇ ಹೇಳ್ತಾರೆ ಹುಚ್ಚ ಅಂತಾರ ಅಂತ ಅನ್ನೋದು ಗುರುಗಳೇ ನನ್ನ. ಆಮೇಲೆ ಬಾಗ್ಲಾಗ್ತಾ ರೋಡ್ ಒಳ್ಳೆ ಸತ್ತೋಗೇನಂದ್ರು? ಅದೇ ನನ್ನ ಏನ್ ಹೇಳ್ತೀನಿ ನೀನು, ನಿನ್ಗೆ ಯಾರು ಹೇಳಿದ್ ನಿನ್ಗೆ ಏನ್ ಮೈಂಡ್ ಹೆಂಗೈತ ನಿನ್ಗೆ ಅಂತ ಅನ್ನೋ ಗುರುಗಳೇ ನನ್ನ. ನೋಡ್ರ ನಮ್ ಗುರುಗಳು ಹೇಳಿದ್ದಾರೆ 100% ಅಲ್ಲ 1000% ಸತ್ಯ ಕಣ. ನಾವು ನಂಬಿದ್ದೆ ನಮ್ ಗುರುಗಳನ್ನ. ನೋಡಿ ಇವಾಗ ನಾನು ವಾದ ಮಾಡಿದ ಗುರುಗಳಿಗೆ ಅವ್ರ ಹತ್ರ. ನೋಡಿ 8ನೇ ತಾರೀಕು ಸರಿ ಇಲ್ಲ ಅಂತ ಹೇಳಿದೆ. ಇವಾಗ ಯಶ್ವರ್ದು ಮೊನ್ನೆ ಸಿನಿಮಾ ಬುಟ್ಟಲ್ಲಿ ಕೂಡ 50-50 ಆಯ್ತು ಅಲ್ವಾ ಸರ್? ಹೌದು ತಾರೀಕು ಈ ವರ್ಷ 6ನೇ ತಾರೀಕು 8ನೇ ತಾರೀಕು ಸರಿ ಇಲ್ಲ ಅಂತಾನೆ ಹೇಳಿದ್ರಿ ಗುರುಗಳು. ಅಡ್ವಾನ್ಸ್ ಹೇಳಿದ್ರಿ. ಇನ್ನು ನಮ್ಗೆ ಜನವರಿ ಸ್ಟಾರ್ಟ್ ಆಗಿದ್ದ ಮುಂಚೆನೆ ಹೇಳಿದ್ರಿ. ಹೌದೌದೌದು. ನಿಮ್ಮಂಗ್ ಸರ್ ಗುರುಗಳೇ, ನಾವು ನಿಜವಾಗ್ಲೂ ನಾವು ನಿಮ್ಮನ್ನ ಇನ್ನೂ ಒಂದ್ಸರಿ ದರ್ಶನ ಮಾಡ್ಬೇಕು ಗುರುಗಳೇ. ನಿಮ್ಮ ಆಶೀರ್ವಾದ ಪಡ್ಕೋಬೇಕು ನಾವು. ಇಲ್ಲ ಸರ್, ನನಗೂ ಏನಾಯ್ತು ಗೊತ್ತಾ, ನನ್ನ ಜನ ಇಷ್ಟಪಡೋದಕ್ಕೆ ನಾನು ತುಂಬ ಒಳ್ಳೆಯವನಾಗಬೇಕು ಅಂತ ಅನಿಸ್ತಾ ಇದ್ದೆ. ನಾನು ಒಳ್ಳೆಯವನೇ. ಆದರೆ ಇವಾಗಲೂ ರೋಡಲ್ಲಿ ಬರ್ತಾಯಿರೋ ಸರ್, ನಿಮ್ಮ ಅಭಿಮಾನಿ, ನಿಮ್ಮ ಕ್ಲೈಂಟ್ಸ್ ಅಂತಾರೆ. ಒಬ್ಬ ಹೀರೋಗೆ ಪಾಪ ಇವರು ಎಷ್ಟು ದೊಡ್ಡ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಎಷ್ಟು ಸೇವೆ ಮಾಡಿದ್ದಾರೆ. ನಿಮ್ಮ ಮನಸ್ಸು ಕರಿಗೆ ಅಳುತ್ತೆ ಅಂದರೆ ನಾವಿನ್ನೇನು ಬೆಲೆ ಮಾಡೋಕ್ಕಲ್ಲ. ನೀವು ಎಂಥ ಚಳಿಗಾಲದಲ್ಲಿ ನಿಂತಿರ್ತಾರಲ್ವ ಸರ್? ಸರ್ ಚಳಿ ಮಳೆ ಬಿಸಿಲು ಏನು ನೋಡಂಗಿಲ್ಲ ಸರ್. ನಾವು ಬರೀ ಕಾಡಿನಲ್ಲಿ ನಾವು ಫ್ಯಾಮಿಲಿ ಬಿಟ್ಟುಗಳು ಇವರು ನಾವು ಜೀವನ ಮಾಡಿರೋ ಸರ್. ಹೆಂಡತಿ ಮಕ್ಕಳು ನೋಡ್ಬೇಕಂದ್ರೆ 6 ತಿಂಗಳು 8 ತಿಂಗಳು ಬೇಕಾಗಿದ್ದು ಗುರುಗಳೇ. ನಮ್ಗೆ ಅಷ್ಟು ಕಷ್ಟಪಟ್ಟಿದ್ದೀವಿ.
ದೇಶಕ್ಕೋಸ್ಕರನು ಹಂಗೆ ಅದೇ ರೀತಿ ನಾವು ಫೇಸ್ ಮಾಡಿದ್ವಿ ಗುರುಗಳೇ. ನೋಡಿ 9ನೇ ತಾರೀಕು ತಮಿಳ್ ವಿಜಯ್ 9ನೇ ತಿಂಗಳಲ್ಲಿ ಅದೇ 27ನೇ ತಾರೀಕು ಕಾಲು ತುಳಿದು 27 ಜನ ಸತ್ತೋಯ್ತಾರೆ. ಅವ್ನು 22ನೇ ತಾರೀಕು 9ನೇ ತಾರೀಕು ಜನನಾಯಕ ಪಿಕ್ಚರ್ ಸ್ಟಾರ್ಟ್ ಆಗಬೇಕಾದ್ರೆ ಅದು ನಿಂತ್ಕೋಯ್ತು ಅಲ್ವಾ? ಹೌದು ಗುರುಗಳೇ. ನಾನು ಯಾವಾಗಲೂ ಹೇಳ್ತೀನಿ 22ಕ್ಕೆ 9 ಆಗಲ್ಲ ಅಂತ ಹೇಳೆ. ಹೌದು ಗುರುಗಳೇ, 22ಕ್ಕೆ 9ಕ್ಕೆ ಆಗಲ್ಲ. ನೋಡಿದ್ರಾ ಎಷ್ಟು ಕಣ್ಣೀರಾಯ್ತು ಅಲ್ವಾ? ಹೌದು ಗುರುಗಳೇ. ನೀವು ಸಾಕು ಗುರುಗಳೇ, ನೀವು ನಮ್ಮ ಹತ್ರ ಈ ಸಬ್ಜೆಕ್ಟ್ ಅಲ್ಲ ಗುರುಗಳೇ, ಈ ನಂಬರ್ ಅಂತಲ್ಲ, ಏನು ನಿಮ್ಮನ್ನು ನಾವ್ ಯಾರಿಗೆ ಹೇಳ್ಬೇಕು ನಿಮ್ಗೆ ನಮ್ಗೆ ಗೊತ್ತೇ ಆಗಲ್ಲ ಗುರುಗಳೇ, ಅಷ್ಟು ಪ್ರೊಡಿಕ್ಷನ್ ಮಾಡ್ತೀವಿ ಗುರುಗಳೇ. ಒಂದು 100 ಆ್ಯಂಗಲ್ ಮಾಡ್ತೀನಿ ಬೇಕಾ ಸರ್ ಒಂದು ಸಬ್ಜೆಕ್ಟ್ ನನಗಿರೋ ನಂಬಿಕೆಯಲ್ಲಿ. ಸೂಪರ್ ಗುರುಗಳೇ, ಬಹಳ ಸೂಪರ್. ನಾವಂತೂ ನಿಮ್ಮನ್ನ ನಡೆದಾಡ ದೇವ್ರು ಅಂತಾನೆ ನಾನು ಫೀಲ್ ಮಾಡ್ತೀನಿ ಗುರುಗಳೇ, ನಿಮ್ ಬಗ್ಗೆ ಮಾತ್ರ ನಾನು. ಸೂಪರ್ ಸರ್, ಒಳ್ಳೇದಲ್ಲ. ಇಲ್ಲ ಏನೋ ನಮ್ಮ ಕರ್ನಾಟಕ ಸಿಕ್ಕಿರೋದು ನೀವು ನಮ್ಮ ಪುಣ್ಯ ಅನಿಸ್ತದೆ ಗುರುಗಳೇ ನಿಮ್ದು. ಒಳ್ಳೇದು ಕೊಡಿ ಸರ್ ಡೇಟ್ ಆಫ್ ಬರ್ತು. ಗುರುಗಳೇ 16/7/2007 ಗುರುಗಳೇ. 16/7/2007. 2007 ಯಾರ್ದಿದು? ಮಗನ್ ಗುರುಗಳೇ, ನನ್ನ ಮಗಂದೆ. ಓಹೋ ಎಷ್ಟು ಗಂಟೆ? 1:35 ಗುರುಗಳೇ. 30 ನಿಮಿಷ. ಏನು ಮಾಡ್ತಾರೆ ಮಗ? ಮಧ್ಯಾಹ್ನ ಬೆಳಗ್ಗೆನಾ? ಮಧ್ಯಾಹ್ನ ಬೆಳಗ್ಗೆನಾ? ಮಧ್ಯಾಹ್ನ ಗುರುಗಳೇ. ಏನು ಅನಿಸ್ತೈತಿ 16 ಬಗ್ಗೆ ಹೇಳಿದ್ದು? ಶಾಕ್ ಆದ್ರಾ? ಸೂಪರ್ ಗುರುಗಳು. 20 ನಿಮಿಷ ಅದ್ರ ಬಗ್ಗೆ ಸಖತ್ತಾಗಿ ಹೇಳಿದ್ರಿ ಗುರುಗಳು, ಸಖತ್ ಸೂಪರ್ ಗುರುಗಳೇ. ಹೌದಾ? ಏನು ಅನ್ನಿಸ್ತದು? ಹಿಂಗ ಇವರು ಆಸೆ ಯಾವಾಗಲೂ ಪೂರೈಸೋದಿಲ್ಲ, ಇವರು ಅರ್ಧಂಬರ್ಧ ಮೈಂಡಲ್ಲಿ ಇರ್ತಾರೆ, ಮೆಂಟಾಲಿಟಿ ಇರ್ತದೆ. ಬಹಳ ಶೋಕಿ ಇದೆ ಇವರು, ಮತ್ತೆ ಮ್ಯಾರೇಜ್ ಲೈಫು ಚೆನ್ನಾಗಿಲ್ಲ. ಮತ್ತೆ ಲಾಸ್ಟಿಗೆ ಇವರೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ಬಿಟ್ಟು ಲಾಸ್ಟಿಗೆ ಇವರು ಸನ್ಯಾಸ ಆಗ್ಬಿಡ್ತಾರೆ. ಇದೆಲ್ಲ ಹೇಳ್ತಿರಲ್ಲ ಗುರುಗಳೇ, ಇದಕ್ಕಿಂತ ಮುಂಚೆನೂ ಇದೆಲ್ಲ ಕೇಳಿದೀನಿ ಗುರುಗಳೇ, ಮ್ಯಾರೇಜ್ ಲೈಫ್ ಬಗ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಆಮೇಲೆ ಇವನು ಹುಟ್ಟಿದ ಮೇಲೆ ನಮ್ಗೆ ಏನಾದ್ರು ಒಳ್ಳೇದು ಇದೆಯಾ ಗುರುಗಳೇ, ಸ್ವಲ್ಪ ಹೇಳ್ಬೇಕಾಗಿತ್ತು ಗುರುಗಳೇ. ಇಲ್ಲ ಒಳ್ಳೇದಾಗುತ್ತೆ. ಸೈಟ್ ಗಿಟ್ ಮನೆಗಿನ ಕಟ್ಟಿರ ಇನ್ನಿಲ್ವಾ? ಮನೆ ಕಟ್ಟಿಲ್ಲ ಗುರುಗಳೇ, ಒಂದು ಶೀಟಿನ ಮನೆ ತಗೊಂಡಿದ್ವಿ ಗುರುಗಳೇ, ಚಿಕ್ಕದು. ತಗೊಂಡಿದ್ರಾ? ಶೀಟಿನ ಮನೆ ಗುರುಗಳೇ, ಶೀಟಿಂದ ಅಷ್ಟೇ. ನಿಮ್ದ ಇಲ್ಲ ತಗೊಂಡಿರೋದಾ? ತಗೊಂಡಿರೋದು ಗುರುಗಳೇ, ತಗೊಂಡಿರೋದು. ಓಕೆ. ನಿಮ್ಮ ಮಗನಿಗೆ ಭಾಳ ವಿಶೇಷವಾಗಿ ಇನ್ನು ಮುಂದೆ ಶುಕ್ರ ಭಕ್ತಿ ನಡೀತಿದೆ, ತುಂಬ ಚೆನ್ನಾಗಿರುತ್ತೆ. ಶುಕ್ರ ಗ್ರಹ ತುಂಬ ಜಾತಕ ತುಂಬ ಚೆನ್ನಾಗಿದೆ, ಅದ್ರಲ್ಲಿ ಯಾವುದೇ ಇಲ್ಲ. ಶುಕ್ರ 11ನೇ ಮಲಿದಾನೆ, ತುಂಬ ಚೆನ್ನಾಗಿದೆ. ನಿಮ್ಮ ಮಗನಿಗೆ ಡೈಮಂಡು ಒಂದು ಪಚ್ಚೆ ಹಾಕಿ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾನೆ. ಡೈಮಂಡ್ ಪಚ್ಚೆ ಅದೊಂದು ಹಾಕ್ಸಿ, ಮತ್ತು ಎಜುಕೇಷನ್ ಸ್ಟೋನ್ ತಗೊಂಡೋಗಿ. ಇವ್ನು ನಿಮ್ಮ ಮಗನಿಗೆ 2ನೇ ಮೇಲೆ ಗುರು ಇದ್ದಾನೆ. ಯಾವುದೇ ಗ್ರಹಗಳು ಕೆಟ್ಟಿಲ್ಲ, ಯಾವ ಗ್ರಹನೂ ಕೆಟ್ಟಿಲ್ಲ, ತುಂಬ ಚೆಂದ. 9 ಗ್ರಹನೂ ಕೂಡ ತುಂಬ ಚೆನ್ನಾಗಿದ್ದಾವೆ. ಡೈಮಂಡು ಒಂದು ಪಚ್ಚೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಶುಕ್ರನ ಟೆಂಪಲ್ ಕರ್ಕೊಂಡು ಬರ್ರಿ, ತುಂಬ ಒಳ್ಳೆಯದಾಗುತ್ತೆ. ಲಕ್ಕಿ ಡೇಟನ್ನು 1/10/19 ಫಾಲೋ ಮಾಡಿ, 2/11/20-29 ಫಾಲೋ ಮಾಡಿ, ಆಮೇಲೆ 4/13/22-31 ಫಾಲೋ ಮಾಡಿ, 6/15/24 ಫಾಲೋ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಸರ್. ಮಗಳಿಗೂ ಬ್ರಾಸ್ಲೆಟ್ ತಂದಿದೆ ಗುರುಗಳೇ, ಅಂದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. ಈಗ ಮಗನಿಗೊಂದು ತಗೋಬೇಕು ಗುರುಗಳೇ, ಇಷ್ಟೆಲ್ಲ ಬರ್ಬೇಕು ಗುರುಗಳೇ. ಬರ್ರಿ ಒಳ್ಳೇದಾಗತ್ತೆ. ಬರ್ರಿ, ನಿಮ್ಮ ಆಶೀರ್ವಾದ ಗುರುಗಳೇ. ಖಂಡಿತ ಅಲ್ವೇ ಒಳ್ಳೇದಾಗತ್ತೆ. ಬರ್ರಿ. ಓಕೆ, ನಮಸ್ಕಾರ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಕೊನೆಯದಾಗಿ 16ನೇ ತಾರೀಕು ಅಥವಾ ಲಕ್ಕಿ ನಂಬರು, ಬಣ್ಣ, ರಾಶಿಗಳ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ? ನಾನು ಈ ನಂಬರ್ 16 ಅನ್ನೋ ನಂಬರ್ ಇದೆಯಲ್ಲ, ಇದು ಸಖತ್ ಮ್ಯಾಜಿಕ್ ನಂಬರ್ಸ್. 16 ಅನ್ನೋ ನಂಬರ್ಸು ತುಂಬ ಮ್ಯಾಜಿಕ್ ನಂಬರ್. ಆದರೆ ಸಾಧನೆ ಮಾಡ್ತಾರೆ. ಇವ್ರಿಗೊಂದು 30-35 ವರ್ಷ ಆದಮೇಲೆ ಪರ್ಸ್ನಲ್ ಲೈಫ್ ಹಾಳಾಗೋಗುತ್ತೆ, ಬ್ಯಾಚುಲರ್ ಲೈಫ್ ಚೆನ್ನಾಗಿರುತ್ತೆ. ಇವ್ರಿಗೆ ಒಳ್ಳೆ ವಿದ್ಯೆ ಎಲ್ಲ ಕೊಡಿಸ್ಬೇಕು. ಇವರು ಡಾಕ್ಟ್ರು, ಮೆಡಿಕಲ್ ಡಿಪಾರ್ಟ್ಮೆಂಟು, ನರ್ಸಿಂಗು, ಈ ಥರದ ಜಾಬು, ಈ ಥರದ್ದೆಲ್ಲ. ಇವರು ಹೋಟ್ಲು ಬಿಗ್ನೆಸ್ ಎಲ್ಲ ಇರುತ್ತೆ. ಇವ್ರು ನೋಡಿ ಬೇಕಾದ್ರೆ ಆದಷ್ಟು 99% ಇಲ್ಲ ಹೋಟ್ಲು ಬಿಗ್ನೆಸ್ ಇರ್ತಾರೆ, ಇಲ್ಲ ಹೋಟೆಲ್ ಹೋಗಿ ಜಾಸ್ತಿ ಊಟ ಮಾಡ್ತಾರೆ ಇವರೆಲ್ಲ. ಇಲ್ಲ ಹೋಗಿ ಹೋಟ್ಲ ಸುಮ್ಮನೆ ಕಾಫಿ ಕುಡಿತಾ ಕೂತ್ಕೊಂಡು ಹೋಟ್ಲ್ ತಿನ್ನೋದು, ಈ ಥರ ಕಾಂಬಿನೇಷನ್ ಇರುತ್ತೆ. ಮತ್ತು ಇವ್ರಿಗೆ ಯಾವಾಗಲೂ ಮೀಟಿಂಗ್ ತುಂಬ ಇಷ್ಟ. ಇವ್ರಿಗೆ ಮೀಟಿಂಗ್ ಮಾಡೋದು ತುಂಬ ಇಷ್ಟ. ಮೀಟಿಂಗು, ಅದು ಇದು, ಮತ್ತು ಎಕ್ಸ್ಟ್ರಾರ್ಡಿನರಿ ಪಿಟ್ಟಿಂಗ್ ಮೇಲೆ ಭಾಳ ಇಷ್ಟ, ಫಿಟ್ನೆಸ್ ಮೇಲೆ ಇಷ್ಟ. ತುಂಬ ಮಿರಾಕಲ್, ಅತಿ ಹೆಚ್ಚು ಮಿರಾಕಲ್ ಸಕ್ಸಸ್ಸನ್ನು ನೋಡೋಂಥ ಜಾತಕ ಇವು. ತುಂಬ ಬ್ರಿಲಿಯಂಟ್ ಜಾತಕ ಅಂತ ಹೇಳೋದು. ಗುರುಜಿ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಇವತ್ತು. ಜೊತೆಯಲ್ಲಿ ಕರೆ ಮಾಡಿದಂಥವ್ರು ಕೂಡ ಎಷ್ಟೊಂದು ವಿಚಾರಗಳ ಬಗ್ಗೆ ಹೇಳಿದ್ರು. ಆಮೇಲಿಂದ ಇವಾಗ ನಾವು ಗಮನಿಸಿದ್ವಿ ಗುರುಜಿ, ಇವ್ರು ಫೋನ್ ಮಾಡಿದ್ರಲ್ಲ ಮಿಲಿಟರಿ ಅವರು ಕೂಡ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ನಿಮ್ಮ ಒಂದು ಜ್ಯೋತಿಷ್ಯನ ಅಷ್ಟು ನಂಬ್ತಾರೆ, ಅಷ್ಟೊಂದು ಕೇಳ್ತಾರೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರಿಡಿಕ್ಷನ್ ಅನ್ನ ಮಾಡ್ಬೋದು ನೀವು. ಜೊತೆಯಲ್ಲಿ ಸ್ಪೋರ್ಟ್ಸ್ ಅಂತ ಬಂದಾಗ ಅದರಿಂದನೇ ನಿಮ್ಮ ಜ್ಯೋತಿಷ್ಯ ಪ್ರಾರಂಭ ಆಗುತ್ತೆ. ಅಂಕಿ ಸಂಖ್ಯೆಗಳಲ್ಲಿ ಜ್ಯೋತಿಷ್ಯವನ್ನ ಹೇಳೋದನ್ನ ಪ್ರಾರಂಭ
ಮಾಡ್ತೀರಾ, ಅದಾದ ಮೇಲೆ ನಿಮ್ಮ ಜರ್ನಿ ಬಂದಿದೆಯಲ್ಲ ಗುರೂಜಿ, ಅದು ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ಆಗ್ಲೇ ಒಬ್ಬ ಮೇಡಮ್ ಫೋನ್ ಮಾಡಿದ್ರು, ಅವರು ಕೂಡ ಎಷ್ಟು ಚೆನ್ನಾಗಿ ಗುರೂಜಿ ನೀವು ಹೇಳೋದನ್ನ ನೋಡಿದ್ರೆ ಭಯ ಆಗತ್ತೆ, ಗುಂಡಿಗೆ ಇರಬೇಕು ನಿಮ್ಮ ಜ್ಯೋತಿಷನ ಕೇಳಬೇಕು ಅಂದ್ರೆ, ಅಷ್ಟು ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ತೀರಾ ಅಂತ ಎಲ್ಲ ಹೇಳಿದ್ರಿ. ಏನ್ ಅನ್ಸುತ್ತೆ ಗುರೂಜಿ ನಿಮಗೆ ಇದನ್ನೆಲ್ಲ ಕೇಳಿದಾಗ? ನನಗೆ ಕೇಳಿದಾಗ ಏನಿಸ್ತದೆ, ನಿಜವಾಗ್ಲೂ ಕೂಡ ನಾನು ಯಾವಾಗಲೂ ದೇವ್ರನ್ನ ಬೇಡೋದು ಇಷ್ಟ. ನನ್ನ ಹತ್ರ ಯಾರು ಕೇಳಕ್ಕೆ ಬರ್ತಾರೋ ಒಳ್ಳೇದು ಮಾಡು, ನಾನು ಹೇಳಿದ್ದು ನಿಜ ಆಗಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತೇನು ಕೇಳಲ್ಲ. ಹಾಗಾಗಿ ನನ್ನ ಲೈಫಲ್ಲಿ ಅದೊಂದು ಇಂಪಾರ್ಟೆಂಟು. ನನಗೆ ರಾಜ್ ನ್ಯೂಸ್ 1 hour ಕೊಟ್ಟಿದ್ರೆ ತೃಪ್ತಿಯಾಗಿ ಮಾತಾಡ್ತೀನಿ. ನನಗೆ ಲೈನ್ ಸಿಗೋರು ಪುಣ್ಯವಂತ ರಾಜ್ ನ್ಯೂಸಲ್ಲಿ. ಅದ್ರಲ್ಲಿ ವಾಯ್ಸಿಂಗ್ ಕರೆಕ್ಟಾಗಿ ಸಿಗಬೇಕು, ನಮಗೂ ಅವ್ರಿಗೂ ಕ್ರ್ಯಾಶ್ ಆಗಬಾರ್ದು. ಆ ಕಡೆ ಟಿ ವಾಲ್ಯೂಮ್ ಈ ಕಡೆ ಕೇಳಿದ್ರೆ ಸಖತ್ತಾಗಿ ಮಾತಾಡ್ಬೋದು, ಅದ್ಭುತವಾಗಿ ಮಾತಾಡ್ಬೋದು. ಈ ಒಂದು ಕಾರ್ಯಕ್ರಮನ ಇಷ್ಟೋ ತನಕ ನಡೆಸ್ಕೊಟ್ಟಿದ್ದಕ್ಕೆ ನನ್ನ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗೆ ಪಾದಾರಕ್ಕೆ ನಮಸ್ಕಾರ ಮಾಡ್ತಾ, ಮತ್ತು ನಾಳೆ ಎಂದಿನಂತೆ ನಿಮ್ಮ ಜೊತೆಗೆ ನನ್ನ ಮಗಳ ಜೊತೆಗೆ ಲೈವಲ್ಲಿ ಬರ್ತೀನಿ. ನನ್ನ ಮಗಳು ಅಂತ ಪ್ರೀತಿ ಮಾಡ್ತೀನಿ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀನಿ, ನಂಗೆ ತುಂಬ ಇಷ್ಟ. ನೀವು ಮಾತಾಡ್ಬೇಕಾದ್ರೆ ನಿಮ್ಮನ್ನೇ ನೋಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾತಾಡ್ತೀನಿ.